ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಎಲ್ಲ ವಿಘ್ನಗಳ ಪರಿಹಾರಕ್ಕೆ ಶ್ರೀಹರಿಯಲ್ಲಿ 3 ಬಾರಿ ಪ್ರಾರ್ಥನೆಯನ್ನ ಮಾಡಿ ಪ್ರವಚನವನ್ನ ಶುರು ಮಾಡ್ತಾ ಇದ್ದೇವೆ. ಶ್ರೀಮದ್ ಭಾಗವತ ಸಾರೋದ್ಧಾರದ ವೈರಾಗ್ಯ ಪ್ರಕರಣದ ಕೊನೆಯ ಹಂತದಲ್ಲಿ ಇದ್ದೇವೆ. ಕ್ಷುದ್ರಂಚರಂ ಸುಮನಸಾಂ ಶರಣೇ ಮಥಿತ್ವ ರಕ್ತಂ ಷಡಂಘ್ರಿ ಗಣ ಸಾಮಸು ಲುಬ್ಧಕರ್ಣಂ ಅಜ್ರೇ ವೃತಾನ್ ಅಸುಹೃತಃ ಅವಿಗಣಯ್ಯಯಾಂತಂ ಪೃಷ್ಠೇ ಮೃಗಂ ಮೃಗಯುಲುಬ್ಧಕ ಬಾಣಭಿನ್ನಂ. ನಾರದರು ಒಳ್ಳೆಯ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಜೀವನ ಸ್ಥಿತಿ ಹೇಗಿರುತ್ತೆ ಅಂತ ಅದನ್ನ ಒಂದು ಜಿಂಕೆಯ ದೃಷ್ಟಾಂತವನ್ನ ಕೊಟ್ಟು ತಾವಿಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತಂದ್ರೆ, ಕ್ಷುದ್ರಂಚರಂ ಸುಮನಸಾಂ ಶರಣೆ ಮಥಿತ್ವ. ಸುಮನಸಾಂ ಶರಣೆ ಮಥಿತ್ವ. ನೋಡ್ರಿ, ಜಿಂಕೆ ಅದು ನಿರಂತರವಾಗಿ ಸದಾ ಕಾಲದಲ್ಲಿಯೂ ಸಹಿತ ತನಗೆ ಇಷ್ಟ ಬಂದ ಕಡೆಯಲ್ಲಿಯೇನೆ ಅದು ಸಂಚಾರವನ್ನ ಮಾಡುತ್ತಾ ಕ್ಷುದ್ರವಾಗಿರತಕ್ಕಂಥ ಸುಖಗಳಿಗಾಗಿ ಅದು ಪ್ರಯತ್ನವನ್ನ ಮಾಡ್ತಾ ಇದೆ. ಏನು ಹೂಗಳ ಸಮೀಪದಲ್ಲಿ ದುಂಬಿ ಗುಯ್ ಅಂತ ಶಬ್ದ ಮಾಡತ್ತೆ, ಆ ಶಬ್ದಕ್ಕೆ ಮರಳಾಗಿ ಅದರ ಸಮೀಪದಲ್ಲಿಯೇನೆ ಓಡಾಡಿಕೊಂಡಿದೆ ಅಂತದ್ದು. ಹಾಗಾಗಿ ತನಗೆ ಬೇಕಾದಂತಹ ಸುಖವನ್ನ ಅನುಭವಿಸ್ತಾ ಇದೆ ಆ ಜಿಂಕೆ. ಸುತ್ತಮುತ್ತಲಿರತಕ್ಕಂಥ ತನ್ನದೇ ಬಳಗವನ್ನ ನೋಡಿ ಆನಂದದಿಂದ ಇದೆ. ಆದರೆ ಎದುರುಗಡೆ ದೊಡ್ಡ ತೋಳಗಳ ಗುಂಪು ಬರ್ತಾ ಇದೆ ಇದನ್ನು ಆಕ್ರಮಣ ಮಾಡ್ಲಿಕ್ಕೆ. ಆದರೆ ಅದನ್ನ ಇದು ಗಮನಿಸ್ತಾನೇ ಇಲ್ಲ. ಎದುರುಗಡೆ ತೋಳಗಳು ಬರ್ತಾ ಇದ್ರು, ಅದರ ಕಡೆ ನೋಡ್ತಾ ಇಲ್ಲ. ಜೊತೆಯಲ್ಲಿ ಹಿಂದಗಡೆ ಒಬ್ಬ ಬೇಡರವ ತನ್ನ ಬಾಣವನ್ನ ಇದರ ಮೇಲೆ ಎವೆ ಇಚ್ಚಿಟ್ಟಿದ್ದಾನೆ. ಹೀಗೆ ಆದ್ರೆ ಈ ಜಿಂಕೆಗೆ ಮಾತ್ರ ಯಾವ ಪ್ರಜ್ಞೆನೂ ಇಲ್ಲ. ಕೇವಲ ಅದು ಆ ಹೂಗಳ ಸುವಾಸನೆಯನ್ನ, ಮತ್ತೆ ಅದರ ಸುತ್ತ ಓಡಾಡತಕ್ಕಂಥ ದುಂಬಿಗಳನ್ನ, ಮತ್ತೆ ತನ್ನ ಏನು ಹರಿಣಿ ಅಂದ್ರೆ ಹೆಣ್ಣು ಜಿಂಕೆಗಳ ಒಟ್ಟಿಗೆ ಸುಖವಾಗಿ ಈ ಜಿಂಕೆ ವಾಸ ಮಾಡಿಕೊಂಡಿದೆ. ಇದು ನಮ್ಮ ಸ್ಥಿತಿ ಅಂತ ಹೇಳುತ್ತಾರೆ ಶಾಸ್ತ್ರಕಾರರು. ಕ್ಷುದ್ರಂಚರಂ ಸುಮನಸಾಂ ಶರಣೆ ಮಥಿತ್ವ. ನಾವು ಹಾಗೆ. ಯಾಕಂದ್ರೆ ನಮಗೂ ಬೇಕಾದ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿದ್ದೇವೆ. ಎದುರುಗಡೆ ತೋಳಗಳ ಗುಂಪು. ತೋಳ ಅಂತಂದ್ರೆ ಇಲ್ಲಿ ಅಹೋರಾತ್ರಾಂ ಕಾಲ ವಿಶೇಷಾನ್ ಅಂತ ವ್ಯಾಖ್ಯಾನ ಮಾಡುತ್ತಾರೆ. ಹಗಲು ರಾತ್ರಿಗಳು ಒಂದೊಂದು ಕಳೆದ ಹಾಗೆ ನಮ್ಮ ಆಯುಷ್ಯ ಕ್ಷೀಣಿಸ್ತಾ ಇದೆ. ಜೊತೆಯಲ್ಲಿ ಮೃತ್ಯು ದೇವತೆ ಬಾಣ ಹಿಡ್ಕೊಂಡು ನಿಂತಿದ್ದಾನೆ, ಯಾವಾಗ ಇವನಿಗೆ ಹೊಡಿಲಿ ನಾನು ಅಂತ. ಅದೆಲ್ಲ ಗೊತ್ತಿದ್ರೂ ಯಥಾ ಪ್ರಕಾರ ನಮ್ದೇ ಜೀವನದಲ್ಲಿ ಏನು ಗೊತ್ತಿಲ್ಲದವರಂತೆ, ಯಾವ ತೊಂದರೆ ಸಮಸ್ಯೆನೇ ಇಲ್ಲದವರಂತೆ ಆರಾಮ ನಮ್ದೇ ಏನೋ ಒಂದು ಕಾಮದ ಸುಖದಲ್ಲಿ ತೊಡಗಿ ಬಿಟ್ಟಿರ್ತೇವೆ. ಅದನ್ನು ಹೇಳ್ತಾ ಇದ್ದಾರೆ. ಅಹೋರಾಜನ್ ಭಿನ್ನ ಹೃದಯಂ ದೃಷ್ಟುಮಹಸೀತಿ ಯಥ ಮೃಗಯು ಹತಂ ಮೃಗಮಿತಿ. ನಾರದರ ಅದ್ಭುತವಾದ ಉಪದೇಶ ಇದು. ಪುರಂಜನೋಪಾಖ್ಯಾನದ ಪ್ರಸಂಗದಲ್ಲಿ ಬರ್ತಕ್ಕಂತಹ ಮಾತು. ಸ್ವಯಂ ಶ್ರೀಮದ್ ಭಾಗವತವೇ ಇದಕ್ಕೆ ವ್ಯಾಖ್ಯಾನವನ್ನ ಮಾಡಿದೆ. ಇದನ್ನು ತಿಳಿಸ್ತಾ, ಸತ್ವಂ ವಿಚಕ್ಷ್ವ ಮೃಗಚೇಷ್ಟಿತಮಾತ್ಮನೋಂತಹ. ಅದರಿಂದ ಸದಾ ಕಾಲದಲ್ಲಿಯೂ ಮೃತ್ಯುವಿನ ಎಚ್ಚರ ಇರಲಿ. ವೈರಾಗ್ಯ ಬರಲಿಕ್ಕೆ ಇದು ಒಂದು ಸಾಧನ. ಮೃತ್ಯುವಿನ ಎಚ್ಚರ ಇದ್ದಾಗ ಮನುಷ್ಯ ಸಹಜವಾಗಿ ಧಾರ್ಮಿಕ ಕ್ರಿಯೆಗಳಲ್ಲಿ ತಾನು ತೊಡಗ್ತಾನೆ. ಅದನ್ನು ತಿಳಿಸ್ತಾ, ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂಬಿತಾಯ ಲೋಕೇಶು ಯಶಃ ಪರೇಯುಷಾಂ. ಮುಂದೆ 12ನೇ ಸ್ಕಂದದ ಒಂದು ಮಾತನ್ನ ತಿಳಿಸ್ತಾ ಇದ್ದಾರೆ. ಪರಮಾತ್ಮನ ಕಥೆಗಳೆಂಥದ್ದು ಅಂತಂದ್ರೆ ಅದು 2ರಿಂದ ಕೂಡಿಕೊಂಡಿರತ್ತಂತೆ. ಒಂದು ವಿಜ್ಞಾನ, ಮತ್ತೊಂದು ವೈರಾಗ್ಯ. ಈ 2ರಿಂದ ಕೂಡಿಕೊಂಡಿರತಕ್ಕಂಥ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿ ನತು ಪಾರಮಾರ್ಥ್ಯಂ. ಅಂಥ ಒಂದು ಪರಮಾತ್ಮನ ಚರಿತ್ರೆಗಳನ್ನ ನಾವು ವಿಶೇಷವಾಗಿ ಶ್ರವಣ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ವಿಷ್ಣು ತೀರ್ಥರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದುಂಟು. ನಾವು ಭಾಗವತರಲ್ಲಿಯೇನೆ 3 ರೀತಿ ವೈರಾಗ್ಯ ದೃಢ ಆಗದೇ ಇರತಕ್ಕಂಥವ್ರು 3 ರೀತಿ ಇರ್ತಾರಂತೆ.
ತ್ರಿವಿಧಾ ಹಿ ಭಾಗವತಾಹ ಅದೃಢ ವಿರಾಗಾಹ. ದೃಢವಾದ ವೈರಾಗ್ಯ ಬಂದವರಲ್ಲಿಯೂ ಸಹಿತ ಅವಿಷದ ಬೋಧರು, ವಿಷದ ಬೋಧರು. ಆದ್ರೆ ಕೆಲವರು ವಿಷದ ಬೋಧರಾಗಿದ್ರು ಅವಿಷದ ಭಕ್ತರು ಅಂತಿರ್ತಾರಂತ ಅಭಿಪ್ರಾಯ. ನೋಡ್ರಿ, ವೈರಾಗ್ಯ ಬಂದವರು ವೈರಾಗ್ಯ ಬರದೇ ಇರೋರು ಅಂತ ಎರಡು ರೀತಿ. ವೈರಾಗ್ಯ ಬಂದವರಲ್ಲಿಯೂ ಸಹಿತ ದೃಢವಾದ ವೈರಾಗ್ಯ ಇರುವವರು ಅಂತ ಒಂದು ಪಂಗಡ, ಮತ್ತೆ ಅಂದ್ರೆ ದೃಢವಾದ ವೈರಾಗ್ಯ ಬಂದವರಲ್ಲಿ ಮತ್ತೆ ಎರಡು ಪಂಗಡಗಳನ್ನ ಮಾಡಿದ್ದಾರೆ. ಒಂದು ಅವಿಷದವಾದ ಬೋಧ ಅಂದ್ರೆ ತಿಳುವಳಿಕೆ, ಅದು ಅಷ್ಟು ವ್ಯಾಪಕವಾಗಿ ಇಲ್ಲ ಅವರಿಗೆ, ಕಿಂಚಿತ್ ತಿಳ್ಕೊಂಡಿದ್ದಾರೆ ಅಷ್ಟೇ. ಇನ್ನೂ ಕೆಲವರಿದ್ದಾರೆ ವೈರಾಗ್ಯ ಬಂದಿದೆ ಅವರಿಗೆ, ದೃಢವಾದ ತಿಳುವಳಿಕೆನೂ ಇದೆ, ಆದರೆ ಭಕ್ತಿ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿಲ್ಲ. ಒಂದ್ ಹಂತಕ್ಕೆ ಭಕ್ತಿ ಮಾಡ್ತಾರಷ್ಟೇ, ಜ್ಞಾನ ಬೇಕಾದಷ್ಟಿದೆ, ವೈರಾಗ್ಯ ಇದೆ, ಆದರೆ ಭಕ್ತಿ ಹೆಚ್ಚಾಗ್ಲಿಲ್ಲ. ಈ ರೀತಿಯಲ್ಲಿ ಇರ್ತಾರಂತ. ಇಂಥವರಿಗೆ ತೇಷಾಂ ವಿರಾಜಾದಿ ದಾರ್ಢ್ಯಾದಿ ಪ್ರಾಪ್ತಯೇ, ಇಂಥವರಿಗೆ ವಿರಾಜದ ದಾರ್ಢ್ಯ ಮತ್ತೆ ಭಕ್ತಿ ಅತ್ಯಧಿಕವಾಗಬೇಕು ಅಂತಾದರೆ ಅದಕ್ಕೆ ಅನೇಕ ಸಾಧನಗಳನ್ನ ಶ್ರೀಮದ್ ಭಾಗವತ ನಿರೂಪಣೆ ಮಾಡ್ತಾ ಇದೆ. ಅದನ್ನ ಚೆನ್ನಾಗಿ ನಾವು ಅನುಷ್ಠಾನಕ್ಕಿಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ವಿಷ್ಣು ತೀರ್ಥರು ಇದನ್ನು ವಿಸ್ತಾರವಾಗಿ ಬೇರೆ ಬೇರೆ ಪಂಗಡಗಳನ್ನ ಮಾಡಿ ಇಂಥವರು ಇಂಥಿಂಥ ಜೀವರು ಇಂಥಿಂಥ ರೀತಿಯಲ್ಲಿ ಸಾಧನೆಗಳನ್ನ ಮಾಡಬೇಕು ಅಂತ ನಮಗೆ ತಾವು ವೈರಾಗ್ಯ ಪ್ರಕರಣದಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಗೆ ಅದೃಢ ವಿರಾಜರಾಗಿರ್ತೇವೆ, ವೈರಾಗ್ಯ ಇನ್ನು ದಾರ್ಢ್ಯ ಇನ್ನು ಬಂದಿರೋದಿಲ್ಲ ನಮಗೆ. ವೈರಾಗ್ಯ ದಾರ್ಢ್ಯ ಬರದೇ ಇದ್ರು ಕಿಂಚಿತ್ ಶ್ರೀಹರಿಯಲ್ಲಿ ಭಕ್ತಿಯನ್ನು ಮಾಡತಕ್ಕಂಥವರು ಇರ್ತಾರೆ. ವೈರಾಗ್ಯ ದಾರ್ಢ್ಯ ಬರದೇ ಇದ್ರು ಹರಿಭಕ್ತಿ ಹೆಚ್ಚಿಗೆ ಇರೋದಿಲ್ಲ, ಜ್ಞಾನ ಮಾತ್ರ ಹೆಚ್ಚಿಗೆ ಪಡ್ಕೊಂಡವರು ಇರ್ತಾರೆ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಪಂಗಡಗಳಿದ್ದಾವೆ ಇದರಲ್ಲಿ. ಅದನ್ನ ನಾವು ಯಾವ ಹಂತಕ್ಕೆ ಸಂಬಂಧಪಟ್ಟಿದ್ದೇವೆ ಅಂತ ನಮಗೆ ಯಾವ ರೀತಿಯ ಸಾಧನೆಗಳು, ಭಾಗವತದ ಯಾವ ಸಾಧನೆಗಳು ನಾವು ಅಳವಡಿಸಿಕೊಳ್ಬೇಕು ಅನ್ನೋದನ್ನ ನಮ್ಮ ಗುರುಗಳಿಂದ ತಿಳಿದು ನಾವು ಅನುಷ್ಠಾನ ಮಾಡಬೇಕು ಅಂತ ತಿಳಿಸ್ತಾ ಮುಂದೆ ಚತುರ್ಥ ಸ್ಕಂದದ ಒಂದು ಮಾತಿನಿಂದ ಈ ವೈರಾಗ್ಯ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದಾರೆ. ಯಾನಿರವ್ರತಸ್ತನುಭೃತಾಂ ತವ ಪಾದ ಪದ್ಮಧ್ಯಾನಾದ್ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವ ಮಹಿಮನ್ಯಪಿ ನಾಥಮಾಭೂತ್ ಕಿಂವಂತಟಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಭಾಗವತೋತ್ತಮರಿಗೆ ಅವರಿಗೆ ಪರಮಾತ್ಮನ ಕಥಾಶ್ರವಣ ಮಾತ್ರದಿಂದಲೇನೆ ಮೋಕ್ಷದಲ್ಲಿ ತಾವೇನು ಆನಂದ ಪಡೀತಾರೆ ಅದಕ್ಕಿಂತಲೂ ಅತ್ಯಧಿಕವಾದ ಆನಂದ ಆಗ್ತದಂತೆ. ಹಾಗಾದ್ರೆ ಮೋಕ್ಷ ಅನ್ನೋದು ಪುರುಷಾರ್ಥ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಹಾಗಲ್ಲ, ಮೋಕ್ಷದಲ್ಲಿ ಅಧಮಾಧಿಕಾರಿಗಳು ಏನು ಸುಖವನ್ನ ಅನುಭವಿಸ್ತಾರೆ ಅದಕ್ಕಿಂತಲೂ ಹೆಚ್ಚಿನ ಸುಖವನ್ನ ಉತ್ತಮಾಧಿಕಾರಿಗಳು ಸಂಸಾರದಲ್ಲಿ ಅನುಭವಿಸ್ತಾರಂತೆ ದೇವರ ಧ್ಯಾನ ಮಾಡುವಾಗ. ಕ್ಷುದ್ರವಾದ ಸುಖಗಳ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ಲಿ. ಭಗವಂತನ ಧ್ಯಾನದಲ್ಲಿ ಉತ್ತಮಾಧಿಕಾರಿಗಳಿಗೆ ಎಷ್ಟು ಸುಖ ಸಿಗತ್ತೆ ಅಂದ್ರೆ ಅಧಮಾಧಿಕಾರಿಗಳು ಮೋಕ್ಷದಲ್ಲಿ ಏನು ಸುಖ ಪಡೀತಾರೆ ಅದಕ್ಕಿಂತಲೂ ಹೆಚ್ಚಿನ ಸುಖವನ್ನೇ ತಾವಿಲ್ಲಿ ಪಡಿತಾರಂತೆ. ಇನ್ನು ಉತ್ತಮಾಧಿಕಾರಿಗಳು ತಾವು ಮೋಕ್ಷಕ್ಕೆ ಹೋದಾಗ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಸುಖವನ್ನ ತಾವಲ್ಲಿ ಅನುಭವಿಸ್ತಾರೆ. ಯಾಕೆ ಮೋಕ್ಷದ ಸುಖ ಅಂದ್ರೆ ಅದು ಸ್ವರೂಪ ಆನಂದ, ಪರಮಾತ್ಮನ ಚಿಂತನಾದಿಗಳಿಂದ ಬರತಕ್ಕಂಥ ಸುಖ ಅದು. ಮೋಕ್ಷ ಅಂದ್ರೆ ಕೇವಲ ವಿಷಯ ಪದಾರ್ಥದಿಂದ ಬರೋ ಸುಖ ಅಲ್ಲ, ಏನೋ ತಿಂದು ಕುಣಿದು ಮಾಡಿ ಕುಪ್ಪಳಿಸಿ ಬರೋ ಸುಖ ಅಲ್ಲ. ಅದು ಕೇವಲ ಶ್ರೀಹರಿಯ ಧ್ಯಾನಜನ್ಯವಾಗಿರತಕ್ಕಂತಹ ಸುಖ. ಅದು ನಿರಂತರ ಭಗವಂತನ ಸ್ಮರಣೆಯನ್ನು ಮಾಡ್ತಿರ್ತಾರೆ ಅಂಥವ್ರಿಗೇನೆ ಮೋಕ್ಷ ಸಿಗೋದು. ಮೋಕ್ಷ ಅಂದ್ರೆ ತುಂಬಾ ಜನ ತಪ್ಪು ತಿಳಿದಿದ್ದಾರೆ, ಮೋಕ್ಷ ಅಂದ್ರೆ ಬರೀ ಆನಂದ ಅನುಭವಿಸೋದಷ್ಟೇ, ಅಲ್ಲಿ ದೇವರು ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬರೀ ಆನಂದ ಒಂದೇ ಇರತ್ತಷ್ಟೇ ವಿನಃ ದೇವರು ಏನು ಇರೋದೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಹಾಗಿಲ್ಲ. ಮೋಕ್ಷ ಅಂದ್ರೆ ಮುಕ್ತರೆಲ್ಲರೂ ಸತತ ಶ್ರೀಹರಿಯ ಸ್ಮರಣೆಯನ್ನ ಮಾಡತಾನೆ ತಮ್ಮ ಭಗವಂತನ ಅನುಗ್ರಹದಿಂದ ತಮ್ಮ ಸ್ವರೂಪಗತವಾದ ಆನಂದವನ್ನ ತಾವು ಅನುಭವಿಸ್ತಾರೆ. ಆದತ್ತೆ ಹರಿಹಸ್ತೇನ ಹರಿದೃಷ್ಟ್ಯೈವ ಪಶ್ಯತಿ ಗಚ್ಚೇಚ್ಛ ಹರಿಪಾದಾಭ್ಯಾಂ ಮುಕ್ತಸ್ಯೈಷಾ ಸ್ಥಿತಿರ್ಭವೇತ್. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಎಲ್ಲ ವಿಚಾರಗಳನ್ನ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನ ಇಲ್ಲಿ ತಿಳಿಸ್ತಾ ಈ ಒಂದು ಮಾತಿನೊಂದಿಗೆ ವೈರಾಗ್ಯ ಪ್ರಕರಣವನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಮುಂದಿನದ್ದು ಮಹತ್ ಸಮಾಗಮ ಪ್ರಕರಣ. ಸಾರೋದ್ಧಾರದ 6ನೆಯ ಪ್ರಕರಣ ಮಹತ್ ಸಮಾಗಮ ಪ್ರಕರಣ. ಮಹಜ್ಜನರ ಸಮಾಗಮ ಆದರೆ ಹೊರತು ನಮಗೆ ಸಾಧನೆ ಅನ್ನೋದು ಆಗೋದಿಲ್ಲ. ಆದ್ದರಿಂದ ಮಹಜ್ಜನರು ಅಂತ ಯಾರಿರ್ತಾರೆ
ಅವರ ಸಂಘವನ್ನ ಮಾಡಲೇಬೇಕು ನಾವು. ಸಾಧು ಸಂಘವಾಗಲಿ ಅಂತ ದಾಸರು ಹೇಳಿದಂತೆ ಅಂಥ ಸಾಧುಗಳು ಯಾರಿದ್ದಾರೆ ಅವರನ್ನ ಸರಿಯಾಗಿ ತಿಳಿದು ಅವರ ಸಹವಾಸವನ್ನ ನಾವು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸ ವಿಜ್ಞಾನಂ ಅನುಪ್ರಶಾಂತಿ ಗೃಹೇಶು ಯುಂಜಂತಿ ಕಳೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಧನಂ ಹಿ ಧರ್ಮೈಕ ಫಲಂ ಅಂತಂದ್ರು. ನಮಗೆ ಪರಮಾತ್ಮ ಧನವನ್ನ ಕೊಟ್ಟಿದ್ದಾನೆ ಅಂದ್ರೆ ಅದರ ಫಲ ಎಲ್ಲಿ ಅಂದ್ರೆ ಧರ್ಮೈಕ ಫಲಂ. ಧರ್ಮ ಸಿಗುವಂತಹದ್ದು ಧರ್ಮದಿಂದ, ಧನ ಸಿಗುವಂತಹದ್ದು ಧರ್ಮದಿಂದ, ಪುಣ್ಯದಿಂದ. ಅದೇ ರೀತಿಯಲ್ಲಿ ಅಸ್ಯ ಧರ್ಮಸ್ಯ ಚ ಮುಖ್ಯಂ ಫಲಂ ಜ್ಞಾನಮೇವ. ಧರ್ಮದ ಮುಖ್ಯ ಫಲ ಯಾವುದು ಅಂತಂದ್ರೆ ಜ್ಞಾನ. ಆ ಜ್ಞಾನದ ಮುಖ್ಯ ಫಲ ಯಾವುದು ಅಂದ್ರೆ ವಿಜ್ಞಾನ. ಒಂದೊಂದು ಮೆಟ್ಲು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಆ ವಿಜ್ಞಾನದ ಮುಖ್ಯ ಫಲ ಯಾವುದು ಅಂದ್ರೆ ಅನುಪ್ರಶಾಂತಿ. ಅನುಪ್ರಶಾಂತಿ ಅಂದ್ರೆ ಮೋಕ್ಷ. ಯಾಕೆ ಶಾಂತಿ ಅಂದ್ರೆ ಸುಖ, ಪ್ರಶಾಂತಿ ಅಂತಂದ್ರೆ ಶಾಶ್ವತವಾದ ಸುಖ. ಅನುಪ್ರಶಾಂತಿ ನಿರಂತರವಾದ ಶಾಶ್ವತವಾಗಿರತಕ್ಕಂತಹ ಸುಖ ಅರ್ಥಾತ್ ಮೋಕ್ಷ. ಹೀಗೆ ಗೃಹೇಶು ಯುಂಜಂತಿ. ಒಟ್ಟು ಹಾಗಾದ್ರೆ ನಾವೇನು ಸಾಧನಾದಿಗಳನ್ನ ಮಾಡ್ತೇವೆ, ಈ ಸಾಧನೆಯಿಂದ ಭಗವಂತ ನಮಗೇನು ಸಂಪತ್ತನ್ನ ಕೊಡ್ತಾನೆ ಆ ಸಂಪತ್ತನ್ನ ಧರ್ಮಕ್ಕೋಸ್ಕರ ಅಂತ ವಿನಿಯೋಗ ಮಾಡ್ಬೇಕು. ನಮಗೆ ಸಂಪತ್ತು ಬರೋದು ನಾವು ಮಾಡಿರುವ ಧರ್ಮದಿಂದಲೇ. ಪುನಃ ಆ ಧರ್ಮದಿಂದ ಬಂದ ಸಂಪತ್ತನ್ನ ಧರ್ಮಕ್ಕಾಗಿಯೇ ವಿನಿಯೋಗವನ್ನ ಮಾಡ್ಬೇಕಂತ. ಧರ್ಮಕ್ಕೆ ಅಂದ್ರೆ ಫ್ರೀ ಅಂತ ಅರ್ಥ ಅಲ್ಲ ಇಲ್ಲಿ. ಸುಮ್ಮನೆ ಏನೋ ಧರ್ಮಕ್ಕೆ ಮಾಡಿದ್ರು ಅಂತ ಇರ್ತಾರೆ. ಧರ್ಮ ಅಂದ್ರೆ ಫ್ರೀ ಅಂತ ಅರ್ಥ ಅಲ್ಲ ಇಲ್ಲಿ. ಧರ್ಮೈಕ ಫಲಂ, ಧರ್ಮಕ್ಕಾಗಿ ಅರ್ಥಾತ್ ಧಾರ್ಮಿಕ ಕೆಲಸಕ್ಕೆ ಅಂತ ಆ ಧನವನ್ನು ಉಪಯೋಗ ಮಾಡಿದಾಗ ಆ ಧನ ಸಾರ್ಥಕ ಆಗ್ತದೆ. ಆ ಧರ್ಮ ಅದು ನಾವು ಜ್ಞಾನವನ್ನ ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಆ ಪುಣ್ಯ, ಆ ಜ್ಞಾನ ನಮಗೆ ಅಪರೋಕ್ಷ ಜ್ಞಾನವನ್ನ ತಂದುಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಅಪರೋಕ್ಷ ಜ್ಞಾನ ಮೋಕ್ಷವನ್ನ ತಂದುಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಅದರಿಂದ ಗೃಹೇಶು ಯುಂಜಂತಿ ಕಳೇವರಸ್ಯ ಮೃತ್ಯುಂ ನ ಪಶ್ಯಂತಿ. ಇಂತಹ ಈ ಧನವನ್ನ ಜನರು ಏನ್ ಮಾಡ್ತಾರೆ ಅಂದ್ರೆ ಗೃಹೇಶು ಯುಂಜಂತಿ, ಧರ್ಮಕ್ಕೆ ಅಂತ ಬಳಸೋದಿಲ್ಲಂತೆ, ಕೇವಲ ತಮ್ಮ ಸ್ವಾರ್ಥಕ್ಕೆ ಅಂತ ಬಳಸಿಕೊಳ್ಳುತ್ತಾರಂತೆ. ಕೇವಲ ತನ್ನ ಸುಖಕ್ಕಾಗಿ ಮತ್ತೆ ತನ್ನವರ ಸುಖಕ್ಕಾಗಿ ಧನವನ್ನ ಬೆಳೆಸ್ತಾನೆ ಮನುಷ್ಯ. ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಬಹಳ ಅಪಾರವಾದ ಸಾಮರ್ಥ್ಯ ಇರತಕ್ಕಂತಹ ಮೃತ್ಯುವನ್ನ ಕಡೆಯೇ ಅವರು ನೋಡುವುದಿಲ್ಲ. ಸಾಧನೆ ಮಾಡಬೇಕು ಅನ್ನೋ ಪ್ರಜ್ಞೆ ಅವರಿಗೆ ಹುಡ್ತಾ ಇರೋದಿಲ್ಲ. ಹೀಗೆ ಹೇಳ್ತಾ, ಹಾಗಾಗಿ ಲೋಟೋ ವಿಕರ್ಮ ನಿರತಃ. ಲೋಟದ ಜನರ ಸ್ಥಿತಿ ಹೇಗೆ ಅಂತಂದ್ರೆ ಲೋಟಃ ವಿಕರ್ಮ ನಿರತಃ. ಯಾವಾಗಲೂ ವಿಕರ್ಮಗಳಲ್ಲಿಯೇನೆ ನಿರತವಾಗಿರತಕ್ಕಂಥದ್ದು ಲೋಟ. ವಿಕರ್ಮ ಅಂದ್ರೆ ವಿರುದ್ಧ ಕರ್ಮ. ವೇದ ಯಾವುದನ್ನು ಮಾಡಬೇಡ ಅಂತ ಹೇಳ್ತಾ ಇದೆ ಅದನ್ನೇ ಮಾಡಬೇಕು ಅಂತ ಹೊರಟಿರ್ತಾರೆ. ಹಾಗೆ ವಿಕರ್ಮಗಳಲ್ಲಿ ನಿರತರಾಗ್ತಾ ಇದ್ದೇವೆ, ಸತ್ಕರ್ಮಗಳಲ್ಲಿ ಪ್ರಮತ್ತರಾಗ್ತಾ ಇದ್ದೇವೆ. ಪ್ರಮತ್ತರಾಗುವುದು ಅಂದ್ರೆ ಮದಿಸಿ ನಡೀತಾ ಇದ್ದೇವೆ, ಸತ್ಕರ್ಮಗಳನ್ನ ಬಿಟ್ಟು ನಡೀತಾ ಇದ್ದೇವೆ ನಾವು. ಯಾವ ಸತ್ಕರ್ಮಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದೆ ಅದನ್ನ ಬಿಡುತ್ತೇವೆ, ಯಾವುದನ್ನ ವೇದ ಮಾಡಬೇಡ ಅಂತ ಹೇಳತ್ತೋ ಅದನ್ನ ಮಾಡ್ತೇವೆ. ಕರ್ಮಣ್ಯಯಂ ತ್ವದುದಿತೆ ಭವದರ್ಚನೆ ಸ್ವೇ. ಇದರಿಂದ ಏನಾಗ್ತಾ ಇದೆ? ಕರ್ಮಣ್ಯಯಂ ತ್ವದುದಿತೆ, ನಿನ್ನಿಂದ ಉಪದಿಷ್ಟವಾಗಿರತಕ್ಕಂತಹ ಕರ್ಮಗಳಲ್ಲಿ ಇವರಿಗೆ ಆಸಕ್ತಿ ಇರ್ತಾ ಇಲ್ಲಪ್ಪ. ನಿನ್ನ ಪೂಜಾದಿ ಕರ್ಮಗಳಲ್ಲಿ ಜನರಿಗೆ ಆಸಕ್ತಿ ಇರ್ತಾ ಇಲ್ಲ. ಯಸ್ತಾವದಸ್ಯ ಬಲವಾನ್ ಇಹ ಜೀವಿತಾಶಾಂ. ಯಾಕೆ ಜೀವನದ ಮೇಲೆ ಆಸೆ ಮನುಷ್ಯನಿಗೆ, ಅದಕ್ಕೋಸ್ಕರವಾಗಿ ಸತ್ಕರ್ಮಗಳಲ್ಲಿ ಅಭಿರುಚಿ ಇಲ್ಲ ಅವನಿಗೆ. ಆದರೆ ಭಗವಂತ ಯಾವ ಶ್ರೀಹರಿಯಾದರೆ ಸಜ್ಜನರ ಸಮಾಗಮವನ್ನ ಮಾಡಿಸಿ ನಮಗೆ ಅವನ ಪ್ರಜ್ಞೆಯನ್ನ ಕೊಡ್ತಾನೋ, ಈ ದೇಹದ ಮೇಲೆ ಅಭಿಮಾನವನ್ನು ಬಿಡಿಸ್ತಾನೋ ಅಂತಹ ಪರಮಾತ್ಮನಿಗೆ ನಮಸ್ಕಾರ, ನಮೋಸ್ತು ತಸ್ಮೈ ಅಂತ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಹಜ್ಜನರ ಸಮಾಗಮ ಆಗದೇ ಇದ್ರೆ ನಮಗೇನು ಅನರ್ಥ ಆಗತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ರು. ಮಹಜ್ಜನರ ಸಮಾಗಮ ಆಗ್ಲಿಲ್ಲ ಅಂತ ಆದರೆ ನಾವು ವಿಕರ್ಮಗಳಲ್ಲಿಯೇ ಸದಾ ತೊಡಗಿರ್ತೇವೆ. ನಮ್ಮನ್ನು ಎಚ್ಚರಿಸುವವರೊಬ್ಬರು ಬೇಕು. ಹೀಗ್ ಮಾಡು, ನೀನ್ ಹೀಗಿರು, ಇಂತಹ ಕೆಲಸ ಮಾಡಬೇಡ, ಇದು ಹೋಗ್ಬೇಡ, ಹಿಂದಿರು, ಇದು ಓದು ಹೇಳುವಂತಹ ಒಬ್ಬ ಗುರುಗಳು ನಮಗೆ ಇರಲೇಬೇಕು. ನಮಗೆ ಎಷ್ಟೇ ವಯಸ್ಸಾಗಿರಲಿ, ನಾವು ಎಂಥದೇ ಉನ್ನತ ಮಟ್ಟದಲ್ಲಿರಲಿ, ಹೇಗೆ ಇರಲಿ, ಗುರುಗಳು ಅಂತ ಒಬ್ಬ ಗುರುಗಳ ಒಂದು ಗೈಡೆನ್ಸ್ ಅಂತ ಏನ್ ಹೇಳುತ್ತೇವೆ ಅದು ಇಲ್ಲ ಅಂತಾದರೆ
ಸಾಧನಾ ಮಾರ್ಗದಲ್ಲಂತೂ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೇಳ್ತಾರೆ, ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ಯಾರು ಮಹಜ್ಜನರು ಅಂತ ಇರ್ತಾರೆ ಅವರು ಜನರ ಉದ್ಧಾರಾರ್ಥವಾಗಿಯೇನೆ ಸಂಚಾರವನ್ನ ಮಾಡ್ತಿರ್ತಾರಂತೆ. ಜನಸ್ಯ, ಯಾಕಂದ್ರೆ ಸಾಮಾನ್ಯ ಜನರು ನಾವು ಹೇಗಿದ್ದೇವೆ, ಕೃಷ್ಣಾದ್ವಿಮುಖಸ್ಯ, ಕೃಷ್ಣನಿಂದ ವಿಮುಖರಾಗಿರ್ತೇವೆ, ಭಗವಂತನಿಗೆ ವಿಮುಖರಾಗಿ ಅಧರ್ಮಶೀಲರಾಗಿರ್ತೇವೆ. ನಾವು ನಾನಾ ಬಗೆಯ ಸಾಂಸಾರಿಕ ದುಃಖಗಳಲ್ಲಿ ನಾವು ತೊಡಗಿರ್ತೇವೆ. ಅಂತಹ ನಮ್ಮನ್ನ ಅನುಗ್ರಹ ಮಾಡುವುದಕ್ಕಾಗಿಯೇನೆ ಭಗವದ್ಭಕ್ತರು ಜ್ಞಾನಿಗಳಾಗಿರತಕ್ಕಂಥವರು ಸಂಚಾರವನ್ನ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಯಾರಾದ್ರೂ ಒಬ್ಬ ಜ್ಞಾನಿಗಳು, ಅದು ಸ್ವಾಮಿಗಳಾಗಿರಬಹುದು, ದೊಡ್ಡ ವಿದ್ವಾಂಸರಾಗಿರಬಹುದು, ಯಾರಾದರೂ ನಮ್ಮ ಊರಿಗೆ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ ಅಂತಂದ್ರೆ ಅವರು ನಮ್ಮನ್ನ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ನಾವು ಭಾವಿಸ್ಬೇಕು. ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ. ಕೇವಲ ಏನೋ ದುಡ್ಡು ಗಳಿಸ್ಲಿಕ್ಕೆ ಬಂದಿದ್ದಾರೆ, ನಾಲ್ಕು ಕಡೆ ಸಂಭಾವನೆ ಇಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೋಬಾರ್ದು. ಅನುಗ್ರಹಾಯೇಹ ಚರಂತಿ ನೂನಂ. ಭಾಗವತ ಸ್ಪಷ್ಟ ಹೇಳುತ್ತೆ ನಮಗೆ, ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಯಾಕೆ ಭಗವಂತನಿಗೆ ಜನಾರ್ದನ ಅಂತ ಹೆಸರು. ಜನನವನ್ನೇ ಅರ್ಧನ ಅಂದ್ರೆ ನಾಶ. ನಮ್ಮ ಜನನ ಮರಣ ರೂಪವಾದಂತಹ ಸಂಸಾರವನ್ನೇ ನಾಶ ಮಾಡಿಬಿಡ್ತಾನಾದ್ದರಿಂದ ಭಗವಂತನಿಗೆ ಜನಾರ್ದನ ಅಂತ ಕರೀತಾ ಇದ್ದಾರೆ. ಇಂತಹ ಜನಾರ್ದನ ರೂಪಿಯಾಗಿರತಕ್ಕಂತಹ ಪರಮಾತ್ಮನ ಭಕ್ತರು ಅಂತಂದ ಮೇಲೆ ಅವರು ಸಹಿತ ಅಷ್ಟೇನೆ, ಅವರು ಸಹಿತ ಜನರ ಭವವನ್ನ ಕಳೆಯುವುದಕ್ಕಾಗಿ ಅವರು ಸಂಚಾರವನ್ನ ಮಾಡ್ತಿರ್ತಾರೆ. ಆದ್ದರಿಂದ ಅಂಥ ಮಹಜ್ಜನರು ಸಿಕ್ಕಾಗ ನಾವು ಅವರ ಸೇವಾದಿಗಳನ್ನ ಮಾಡಿ ಅವರಿಂದ ಅನುಗ್ರಹವನ್ನ ಪಡೆದುಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾವಾಗ ನಮಗೆ ತರ್ಹ್ಯಚ್ಯುತ ಸತ್ಸಮಾಗಮ, ಯಾವಾಗ ನಮಗೆ ಭಗವದ್ಭಕ್ತರ ಸಂಗಮ ಅನ್ನತಕ್ಕಂಥದ್ದಾಗತ್ತೆ ಆಗ ಮಾತ್ರ ನಾರಾಯಣನಲ್ಲಿ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಪರಾವರೇಶೇ ತ್ವಯಿ ಜಾಯತೆ ರತಿಹಿ. ಯಾವಾಗ ಸಜ್ಜನರ ಸಮಾಗಮ ಆಗತ್ತೋ ಆವಾಗೆ. ಸರಿ, ಸಜ್ಜನರು ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಯಾರ ಸಜ್ಜನರು? ಅದಕ್ಕೆ ಕಪಿಲ ದೇವರು ವಿಸ್ತಾರವಾದಂತಹ ವಿವರಣೆಯನ್ನ ಕೊಟ್ಟಿದ್ದಾರೆ. ಯಾರನ್ನ ಸಜ್ಜನರು ಮಹಾತ್ಮರು ಅಂತ ಯಾರನ್ನ ನಾವು ಕರಿಬೇಕು? ಕಪಿಲ ದೇವರಂತಾರೆ, ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತ ಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಯಾರು ತಿತಿಕ್ಷವಃ, ತಿತಿಕ್ಷ ಅಂದ್ರೆ ಸಹನೆ, ಎಲ್ಲವನ್ನ ಸಹಿಸಿಕೊಂಡು ಯಾರಿರ್ತಾರೋ, ದ್ವಂದ್ವಗಳನ್ನ ಸಹಿಸಿಕೊಂಡು ಯಾರಿರ್ತಾರೋ, ಕಾರುಣಿಕಾಃ ಜನರ ಮೇಲೆ ಸದಾ ಕಾರುಣ್ಯವನ್ನ ಯಾರು ತೋರ್ತಾ ಇರ್ತಾರೋ, ಇದು ಪ್ರಧಾನ ಗುಣ ನೋಡ್ರಿ. ಯಾಕೆ ಸಜ್ಜನರು ಅಂದ್ರೆ ಮಹಾತ್ಮರು ಹತ್ರ ಬಂದ್ರೆ ಸಾಕು, ಗುರ್ರಂತ ನಮ್ಮ ಮೇಲೆ ಸಿಟ್ಟು ಮಾಡಿಬಿಟ್ಟು ಓಡಿಸ್ಬಿಟ್ರೆ ಇನ್ನೊಮ್ಮೆ ನಾವು ಅವ್ರ ತಂಟೆಗೆ ಹೋಗೋದಿಲ್ಲ. ಹಾಗೆ ಮಾಡಬಾರದು. ಕಾರುಣಿಕಾಹ, ಎಂಥವನೇ ಬರ್ಲಿ ಅವರನ್ನ ಪ್ರೀತಿಯಿಂದ ಹತ್ರ ಕರಿಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು. ಇದು ಕರುಣೆ, ಸಜ್ಜನರ ಮೇಲೆ ಜ್ಞಾನಿಗಳು ತೋರತಕ್ಕಂಥ ಕರುಣೆ ಅದು. ಕಾರುಣಿಕಾಹ ಸುಹೃದ ಸರ್ವದೇಹಿನಾಂ, ಎಲ್ಲರ ಮೇಲೂ ಸೌಹಾರ್ದತೆಯನ್ನು ತೋರಿಸ್ತಕ್ಕಂಥವ್ರಾಗ್ಬೇಕು. ಅಂದ್ರೆ ಪಕ್ಷಪಾತ ಇರಬಾರದು ಅವರಿಗೆ. ಯಾರೋ ತಮ್ಮ ಬೇಕಾದವ್ರ ಮಾತ್ರ ವಿಶೇಷ ಅನುಗ್ರಹ ಮಾಡೋದು, ಬೇರೆಯವರು ಯಾರೋ ಇದ್ರೆ ಹೋಗ್ಲಿ ಬಿಟ್ಬಿಡೋದು, ಇದೆಲ್ಲ ಇರಬಾರದು. ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಃ, ಶತ್ರುಗಳು ಅಂದ್ರೆ ಗೊತ್ತೇ ಇಲ್ಲ ಅಂತಿರ್ಬೇಕಂತೆ. ಅಜಾತ ಶತ್ರವಃ ಶಾಂತಾಹ, ಭಗವನ್ ಇಷ್ಟ ಬುದ್ಧಿ ಇರಬೇಕು ಅವರಿಗೆ. ಅಂತಹ ಸಾಧುಗಳೇನಿದ್ದಾರೆ ಅವರು ಸಾಧುಭೂಷಣ, ಯಾರು ಶ್ರೀಹರಿಯಲ್ಲಿ ಅನನ್ಯವಾಗಿರತಕ್ಕಂತಹ ಭಕ್ತಿಯನ್ನ ಮಾಡ್ತಾ ಇರ್ತಾರೋ, ಸರ್ವಕರ್ಮ ಸಮರ್ಪಣೆಯನ್ನ ಪರಮಾತ್ಮನ ಪಾದಾರವಿಂದಕ್ಕೆ ಯಾರು ಮಾಡ್ತಾ ಇರ್ತಾರೋ, ಯಾರು ಭಗವಂತನಿಗೋಸ್ಕರವಾಗಿ ಎಲ್ಲವನ್ನೂ ಬಿಟ್ಟು ದೇವರೊಬ್ಬನೇ ಬೇಕು ಅಂತ ಕೂತಿರ್ತಾರೋ, ನಿರಂತರವಾಗಿ ಪವಿತ್ರತಮವಾದ ಶ್ರೀಹರಿಯ ಚರಿತ್ರೆಗಳನ್ನ ಯಾರು ಶ್ರವಣ ಮಾಡ್ತಾ ಇರ್ತಾರೋ, ಮಾಡಿಸ್ತಾ ಇರ್ತಾರೋ, ತಾವು ಸ್ವಯಂ ಹೇಳ್ತಾ ಇರ್ತಾರೋ, ಭಗವಂತನಿಗೋಸ್ಕರವಾಗಿ ಎಲ್ಲ ತಾಪಗಳನ್ನ ಸಹಿಸಿಕೊಂಡು ಸಾಧನೆಯನ್ನ ಮಾಡುತ್ತಾರೋ, ಎಲ್ಲ ಸರ್ವ ಸಂಘವನ್ನ ಯಾರು ಪರಿತ್ಯಾಗ ಮಾಡಿರ್ತಾರೋ ಅಂಥವರು ನಿಜವಾಗಿ ಸಾಧುಗಳು ಅಂತ ಕರೆಸಿಕೊಳ್ಳುತ್ತಾರೆ. ಅಂತಹ ಸಾಧುಗಳ ಸಮಾಗಮವಾದಾಗ ನಮಗೆ ಮೋಕ್ಷ ಸಿಗುವುದು ನಿಶ್ಚಿತ. ಅಂಥವರು ಯಾರಿದ್ದಾರೆ ಅಂತ ನಾವು ಸರಿಯಾಗಿ ಹುಡುಕಬೇಕು.
ಹೇಳ್ತಾರೆ, ಸತಾಂ ಪ್ರಸಂಜಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ. ಸತಾಂ ಪ್ರಸಂಜಾತ್, ಸಜ್ಜನರ ಸಹವಾಸವಾದಾಗ ಅದರಿಂದ ಪರಮಾತ್ಮನ ಹೃತ್ಕರ್ಣ ರಸಾಯನ, ಕಿವಿಗೆ ಇಂಪಾದ ಮನಸ್ಸಿಗೆ ಆನಂದದಾಯಕವಾಗಿರತಕ್ಕಂತಹ ಕಥೆಗಳು ನಮಗೆ ಶ್ರವಣವಾಗ್ತವೆ. ಯಾವಾಗ ಆ ಕಥೆಗಳನ್ನ ಕೇಳುತ್ತೇವೆ, ಕೇಳುತ್ತಾ ಶ್ರೀಹರಿಯ ಪಾದಾರವಿಂದದಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಭಕ್ತಿ ಅನ್ನುವಂತಹದ್ದು ಹುಟ್ಟತ್ತೆ. ಆ ಭಕ್ತಿ ಅಧಿಕವಾದಾಗ ಅದರಿಂದ ಇನ್ನಷ್ಟು ವೈರಾಗ್ಯ ಜಾಸ್ತಿ ಆಗತ್ತೆ. ವೈರಾಗ್ಯ ಜಾಸ್ತಿ ಆದಾಗ ಅದರಿಂದ ಮತ್ತೆ ಇನ್ನಷ್ಟು ಭಕ್ತಿ ಅಧಿಕವಾಗತ್ತೆ. ಆಗ ಇದು ಒಂದು ಪರಂಪರೆ, ಭಕ್ತಿಯಿಂದ ಜ್ಞಾನ, ವೈರಾಗ್ಯ ಮತ್ತೆ ಭಕ್ತಿ, ಮತ್ತೆ ವೈರಾಗ್ಯ ಮತ್ತೆ ಭಕ್ತಿ, ಹೀಗೆ ಹೆಚ್ಚಾಗ್ತಾ ಎಲ್ಲ ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದಿದು. ಯಾವಾಗ ಇಂಥ ಒಂದು ವಿಶಿಷ್ಟವಾದ ಭಕ್ತಿಯನ್ನ ಪರಮಾತ್ಮನಲ್ಲಿ ಸರಿಯಾಗಿ ತಾನು ಮಾಡುತ್ತಾನೋ ಆಗ ಮಾತ್ರ ತಾನು ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ, ಇದೆಲ್ಲ ಕಪಿಲ ದೇವರ ಮಾತುಗಳು. ತೃತೀಯ ಸ್ಕಂದ ಭಾಗವತದಲ್ಲಿ ಬಂದಿರತಕ್ಕಂಥದ್ದು. ಅಸೇವಯಾಯಂ ಪ್ರಕೃತೇರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ. ಅಸೇವಯ, ಪ್ರಾಕೃತಿಕವಾಗಿರತಕ್ಕಂತಹ ವಿಷಯಗಳನ್ನ ತ್ಯಾಗ ಮಾಡಬೇಕು. ಅಸೇವಯ, ಅದನ್ನ ಸೇವಾ ಮಾಡಬಾರ್ದು. ಸೇವೆ ಮಾಡೋದು ಅಂದ್ರೆ ಅದನ್ನ ಸ್ವೀಕಾರ ಮಾಡೋದು ಅಂತ ಅರ್ಥ. ಅಸೇವಯ, ಪ್ರಾಕೃತ ವಿಷಯ ಭೋಜಗಳನ್ನ ತ್ಯಾಗ ಮಾಡಬೇಕು. ಮತ್ತೆ ಭಾಗವತ ಧರ್ಮಗಳನ್ನ ವಿಶೇಷವಾಗಿ ಅನುಷ್ಠಾನ ಮಾಡ್ತಾ ಇರಬೇಕು. ಜ್ಞಾನೇನ, ಸಮ್ಯ ಜ್ಞಾನ ಅದೆಂತದ್ದು? ವೈರಾಗ್ಯ ವಿಜೃಂಭಿತೇನ, ವೈರಾಗ್ಯದಿಂದ ವಿಶೇಷವಾಗಿ ಎತ್ತರ ಮಟ್ಟಕ್ಕೆ ತಲುಪಿದ ಜ್ಞಾನ. ಅಂತಹ ಜ್ಞಾನ ಜೊತೆಯಲ್ಲಿ ಪರಮಾತ್ಮನ ಕುರಿತಾದ ಒಳ್ಳೆಯ ಯೋಗ, ಸಬೀಜ ಯೋಗ ಅಂತ ಅದನ್ನು ಕರೀತಾರೆ. ಅಂತಹ ಯೋಗ ಜೊತೆಯಲ್ಲಿ ಮೈಯರ್ಪಿತಯ ಚ ಭಕ್ತ್ಯ, ಭಗವಂತನ ಪಾದಾರವಿಂದದಲ್ಲಿ ದೃಢವಾಗಿರತಕ್ಕಂತಹ ಭಕ್ತಿ. ಈ ಎಲ್ಲದರಿಂದ ನಾವು ಪರಮಾತ್ಮನನ್ನ ಅಂತರಂಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಮಾಂ ಪ್ರತ್ಯಗಾತ್ಮಾನ ಮಿಹ ಅವರುಂಧೆ, ಜೀವ ಭಗವಂತನನ್ನ ಕಾಣುತ್ತಾನೆ, ಭಗವಂತನನ್ನ ತಾನು ಈ ಭಕ್ತಿಯಿಂದಲೇನೆ ತಾನು ಪಡಿತಾನೆ. ಅಂತಹ ಭಕ್ತಿ ಬರಬೇಕಾದರೆ ಸಜ್ಜನರ ಸಹವಾಸ, ಅವರ ಸೇವೆ ಅವಶ್ಯವಾಗಿ ಬೇಕೇ ಬೇಕು ಅಂತ ಅರ್ಥ. ಅದಕ್ಕೆ ಭಾಗವತದಲ್ಲೇ ಅನೇಕ ದೃಷ್ಟಾಂತಗಳಿದ್ದಾವೆ. ಪ್ರಸಿದ್ಧವಾದ ದೃಷ್ಟಾಂತ ಅದು ರಘುಗಣ ಮಹಾರಾಜನದ್ದು. ಜಡಭರತರಂತಹ ಜ್ಞಾನಿಗಳ ಸಮಾಗಮ ಆಗಿದ್ದಕ್ಕೆ ಕಪಿಲ ದೇವರಿಂದ ತಾನೇನು ಉಪದೇಶ ಪಡೀಲಿಕ್ಕೆ ಹೊರಟ ಅದರ ಎಷ್ಟೋ ಭಾಗವನ್ನು ಇವರೇ ಉಪದೇಶ ಮಾಡಿಬಿಟ್ರು. ತನ್ನ ಜನ್ಮವೇ ಧನ್ಯವಾಗ್ತಾ ಇದೆ. ಅದಕ್ಕೆ ರಘುಗಣ ಮಹಾರಾಜರು ಹೇಳ್ತಾರೆ, ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ ಚಿನ್ಮಜ್ಜಿನ್ಮಭಿಸ್ವಪರೈರಪ್ಯಮುಷ್ಮಿನ್. ಈ ಮನುಷ್ಯ ಜನ್ಮ ಇದೆಯಲ್ಲ ಅದು ಅಖಿಲ ಜನ್ಮ ಶೋಭನಂ, ಎಲ್ಲಾ ಜನ್ಮಗಳಕ್ಕಿಂತಲೂ ಇದೇ ಅತ್ಯುತ್ತಮ ಅಂತಂದ್ರು. ಯಾಕಂದ್ರೆ ಉಳಿದ ಜನ್ಮಗಳಲ್ಲಿ ಪರಮಾತ್ಮನ ಪ್ರಜ್ಞೆ ಇರೋದಿಲ್ಲ, ಆ ಪ್ರಜ್ಞೆ ಕೊಡುವ ಜ್ಞಾನಿಗಳ ಸಮಾಗಮ ಅನ್ನೋದು ನಮಗೆ ಆಗೋದಿಲ್ಲ. ಇದರಲ್ಲಿ ಏನೇ ಮಹಾತ್ಮನಾಂವಹ ಪ್ರಚುರ ಸಮಾಗಮ, ಮಹಾತ್ಮರ ಸಮಾಗಮ ಈ ಮನುಷ್ಯ ಜನ್ಮದಲ್ಲಿ ಆಗ್ತಾ ಇದೆಯಲ್ಲ, ಆದ್ರಿಂದ ಇದೇ ಬಹಳ ಪ್ರಶಸ್ತ ಅಂತ ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ. ನಹ್ಯದ್ಭುತಂ ತ್ವಚ್ಚರಣಾಬ್ಜರೇಣುಭಿರ್ಹತಾಂ ಸಹಸೋ ಭಕ್ತಿ ರಥೋಕ್ಷಜೇಮಲ. ರಘುಗಣ ಮಹಾರಾಜರು ಭರತರಾಜರ ಜೊತೆ ಹೇಳ್ತಾರೆ, ನನಗೆ ನಿಮ್ಮ ಪರಿಚಯ ಭೇಟಿ ಹೆಚ್ಚು ಕಾಲ ಇಲ್ಲ, ಈ ಒಂದು ಸ್ವಲ್ಪ ಕಾಲ ನಿಮ್ಮ ಭೇಟಿ ಆಯ್ತಷ್ಟೇ. ಒಂದು ಮುಹೂರ್ತ ಕಾಲ, ಒಂದು ಮುಹೂರ್ತ ಸುಮಾರು 48 ನಿಮಿಷ. ಈ ಒಂದು ಮುಹೂರ್ತ ಕಾಲದ ನಿಮ್ಮ ಭೇಟಿಯಿಂದಲೇನೆ ಇಷ್ಟೆಲ್ಲ ತತ್ವಗಳನ್ನ ನಾನು ತಿಳಿದಿದ್ದೇನೆ ಅಂತಾದರೆ ಭಗವದ್ಭಕ್ತರ ಸಮಾಗಮದ ಮಹಿಮೆ ಎಂಥದ್ದು ಅನ್ನೋದು ನನಗೆ ಇವತ್ತು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಶ್ರೀಹರಿಯ ಪಾದಾರವಿಂದದಲ್ಲಿ ವಿಶೇಷ ಭಕ್ತಿ ಮಾಡತಕ್ಕಂತಹ ಎಲ್ಲ ಪಾಪಗಳಿಂದ ಮುಕ್ತರಾದಂತಹ ನಿಮ್ಮಂತಹ ಜ್ಞಾನಿಗಳ ಸಮಾಗಮ ಅದು ಒಂದು ಮುಹೂರ್ತ ಆದ್ರೂ ಸಾಕು, ಒಂದು ಕ್ಷಣ ಆದ್ರೂ ಸಾಕು, ಅದು ನಮ್ಮ ಜನ್ಮದ ಉದ್ಧಾರಕ್ಕೆ ಕಾರಣವಾಗ್ತಾ ಇದೆ. ದುಸ್ತರ್ಕ ಮೂಲ ಅಪಹತಃ ಅವಿವೇಕ, ನನ್ನ ತಲೆಯಲ್ಲಿರುವ ಎಲ್ಲ ಅಜ್ಞಾನ, ವಿಪರೀತ ಜ್ಞಾನ ಎಲ್ಲ ನಷ್ಟವಾಗಿದೆ. ಶ್ರೀಹರಿಯ ಕುರಿತಾದ ಒಳ್ಳೆಯ ಸಮ್ಯಜ್ಞಾನ ನನಗೆ ಇಂದು ಪ್ರಾಪ್ತವಾಗ್ತಾ ಇದೆ ಅಂತ ತಮ್ಮ ಒಂದು ಧನ್ಯತಾ ಭಾವನೆಯನ್ನ ರಘುಗಣ ಮಹಾರಾಜರು ತಾವು ಭರತರಾಜರ ಮುಂದೆ ಇಟ್ಟಿದ್ದನ್ನ ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತಾ ಇದೆ. ಅದರಿಂದ ಸಜ್ಜನರ ಸಮಾಗಮ
ಅದು ಭಾಗವತದಲ್ಲಿ ಅನೇಕ ಕಡೆಯಲ್ಲಿ ನಾವು ಕಾಣ್ತೇವೆ, ಒಂದಲ್ಲ ಎರಡಲ್ಲ, ಅನೇಕ ಪ್ರಸಂಗಗಳಲ್ಲಿ ನೋಡಿ. ಧ್ರುವರಾಜರು ಕಾಡಿ ಹೊರಟರು ತಪಸ್ಸು ಮಾಡ್ತೇನೆ ಅಂತ, ಇನ್ನು 5 ವರ್ಷದ ಮಗು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಆದರೆ ಅವರಿಗೆ ಸಪ್ತರ್ಷಿಗಳ ಸಮಾಗಮ ಆಯ್ತು, ನಾರದರ ಸಮಾಗಮ ಆಯ್ತು. ಅದರ ಫಲವಾಗಿ ಧ್ರುವರಾಜರು ವಿಶೇಷವಾಗಿ ಕೇವಲ 5 ತಿಂಗಳಲ್ಲಿ ತಪಸ್ಸನ್ನ ಮಾಡಿ ಶ್ರೀಹರಿಯನ್ನು ಒಲಿಸಿಕೊಂಡಿದ್ದಾರೆ. ನಾರದರ ಸಮಾಗಮದ ಮಹಿಮೆ ಅದು. ಅದೇ ರೀತಿಯಲ್ಲಿ ಪ್ರಿಯವ್ರತ ಮಹಾರಾಜರಿಗೆ ಚತುರ್ಮುಖ ಬ್ರಹ್ಮದೇವರ ಸಮಾಗಮ ಆಯಿತು. ಜ್ಞಾನಿಗಳ ಸಮಾಗಮದಿಂದ ಪ್ರಿಯವ್ರತರಾಜರು ನಾರದರ ಬ್ರಹ್ಮದೇವರ ಸಮಾಗಮದಿಂದ ಉದ್ಧಾರ ಆಗಿದ್ದಾರೆ. ಪರೀಕ್ಷಿತರಾಜರು ಶುಕಮುನಿಗಳೇ ಮುಂತಾದ ಜ್ಞಾನಿಗಳ ಸಮಾಗಮದಿಂದ ತಾವು ಉದ್ಧಾರ ಆಗ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಕಡೆಯಲ್ಲಿ ಸಪ್ತಮ ಸ್ಕಂದ ನೋಡ್ರಿ, ಪ್ರಹ್ಲಾದರಾಜರು ಅವರಿಗೆ ನಾರದನಂತಹ ಜ್ಞಾನಿಗಳ ಸಮಾಗಮ ಆಗಿದ್ದಕ್ಕೆ ಅವರು ಅಷ್ಟೇ 5 ವರ್ಷ ಮಗು ಇರುವಾಗಲೇ ಪರಮಾತ್ಮ ನರಸಿಂಹದೇವರನ್ನೇ ಸ್ತಂಭದಿಂದ ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ ಪ್ರಹ್ಲಾದರಾಜರು. ಕಾರಣ ನಾರದರಂತಹ ಜ್ಞಾನಿಗಳ ಸಮಾಗಮ. ಗರ್ಭದಲ್ಲಿರುವಾಗಲೇ ಉಪದೇಶ ಕೊಟ್ಟರು ನಾರದರು ಪ್ರಹ್ಲಾದರಾಜರಿಗೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕಡೆಯಲ್ಲಿ ನವಮಸ್ಕಂದದಲ್ಲಂತೂ ಇದಕ್ಕೆ ಬೇಕಾದ ಚರಿತ್ರೆಗಳಿದ್ದಾವೆ. 106 ರಾಜರ ಕಥೆಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏಕಾಶ ಸ್ಕಂದದಲ್ಲಿ ಹಾಗೆ ವಿದೇಹ ರಾಜ 9 ಜನ ಜ್ಞಾನಿಗಳು ಜಯಂತೆಯರ ಸಮಾಗಮ ಆಯಿತು. ಒಬ್ಬೊಬ್ಬರಿಂದ ಒಂದೊಂದು ಬಗೆಯ ಉಪದೇಶಗಳನ್ನು ಪಡೆದು ವಿದೇಹ ರಾಜ ತಾನು ಉದ್ಧಾರ ಆಗಿದ್ದಾನೆ. ಈ ರೀತಿಯಲ್ಲಿ ಇಡೀ ಭಾಗವತದ ಹೆಜ್ಜೆ ಹೆಜ್ಜೆಯಲ್ಲೂ ಮಹತ್ ಸಮಾಗಮದ ಬಗ್ಗೆ ನಮಗೆ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನೇ ಕೊನೆಗೆ ಈ ಚಿಕ್ಕ ಪ್ರಕರಣ, ಇದು ಕೇವಲ 10 ಶ್ಲೋಕ ಇದೆ. ಕೊನೆಯದಾಗಿ ಪ್ರಹ್ಲಾದರಾಜರ ಮಾತಿನಿಂದ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಿದರು. ಪ್ರಹ್ಲಾದರಾಜರಂತಾರೆ, ನೈಷಾಮತಿಸ್ತಾವದುರುತ್ರಮಂಧ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಶ್ಚಿಂಚನಾನಾಂ ನ ವೃಣೀತ ಯಾವತ್. ಹಿರಣ್ಯಕಶಿಪು ತಾನು ಷಂಡಾಮೃತದ ಬಳಿಯಲ್ಲಿ ಸೇರಿಸಿದ ಪಾಠಕ್ಕೆ ಅಂತ. ಅವರು ಧರ್ಮಾರ್ಥ ಕಾಮಗಳನ್ನೇ ಪಾಠ ಮಾಡ್ತಾ ಬಂದರು. ನಾರಾಯಣನ ಕಥೆನೇ ಇಲ್ಲ. ಆದರೆ ಪ್ರಹ್ಲಾದರಾಜರೇ ಅದು ರುಚಿಸಲಿಲ್ಲ. ನಿರಂತರವಾಗಿ ಶ್ರೀಹರಿಯ ಚಿಂತನೆಯನ್ನೇ ಮಾಡ್ತಾ ಬಂದು ಕೊನೆಗೆ ಹಿರಣ್ಯಕಶಿಪು ಏನು ಕಲಿತಿದ್ದಿ ಅಂತ ಕೇಳಿದಾಗ ಇವರು ಹೇಳಿದ್ರು, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ ಅಂತ. ನವವಿಧ ಭಕ್ತಿಗಳನ್ನು ಹಿರಣ್ಯಕಶಿಪು ಮುಂದೆ ಹೇಳಿದ್ರು ಪ್ರಹ್ಲಾದರಾಜರು. ಹಾಗ ಅವ ಕೇಳಿದ, ಅಲ್ಲಪ್ಪ ಯಾರೂ ಹೇಳಿಕೊಟ್ಟಿಲ್ಲ, ಹೇಗ್ ಬಂತಿದು? ನಾವು ಹೇಳ್ಕೊಟ್ಟಿಲ್ಲ ಅಂದ್ರೆ ನಾನು ಹೇಳ್ಕೊಟ್ಟಿಲ್ಲ, ಗುರುಕುಲದಲ್ಲಿ ಗುರುಗಳು ಹೇಳ್ಕೊಟ್ಟಿಲ್ಲ, ಮತ್ತಿನ್ಯಾವ ಹುಡುಗರು ಹೇಳ್ಕೊಟ್ಟಿಲ್ಲ, ಮತ್ತೆ ಗುರುಕುಲದಲ್ಲಿ ವಿಷ್ಣು ಪಕ್ಷದವರು ಯಾರೂ ಸೇರ್ಲಿಲ್ಲ. ಇಷ್ಟಾದ್ರೂ ಸಹಿತ ಇಷ್ಟು ನಾನು ಕಟ್ನಿಟ್ಟಾಗಿ ನೋಡ್ಕೊಳ್ತಾ ಇದ್ರು, ನೀನ್ ಇನ್ನೂ ಹರಿ 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 ಅಂತ ಕೂತಿದ್ದೀಯಲ್ಲ, ಹೇಗ್ ಬಂತಿ ಹರಿಭಕ್ತಿ ನಿನಗೆ? ಅದಕ್ಕೆ ಪ್ರಹ್ಲಾದರಾಜರು ಒಂದೇ ಉತ್ತರ ಕೊಡ್ತಾರೆ, ಅದು ನೈಷಾಮತಿ ತಾವದುರುತ್ರಮಾಂಧ್ರಿಂ ಸ್ಪೃಶತಿ. ಅಪ್ಪ, ಹರಿಭಕ್ತಿ ಅನ್ನುವಂಥದ್ದು ಒಬ್ರು ಹೇಳ್ಕೊಟ್ರೆ ಬರೋದಲ್ಲ ಅಂತಂದ್ರು. ಎಂಥ ಮಾತು ನೋಡ್ರಿ, ಇದೆಲ್ಲ ನಮಗೆ ನಿಜವಾಗಿ ಮೈ ಜುಮ್ಮನ್ನತ್ತೆ ಅವ್ರ ಮಾತು ಕೇಳಿಬಿಟ್ರೆ. ಒಬ್ರು ಹೇಳ್ಕೊಟ್ರೆ ಬರೋದಲ್ಲಪ್ಪ, ಅದು ಸಹಜವಾಗಿ ಬರ್ಬೇಕು ಅಂತಂದ್ಬಿಟ್ರು. ನಮಗೆ ಅನೇಕ ರೀತಿಯಲ್ಲಿ ನಮ್ಮ ಚಿತ್ತಂದಿನಿಂದ ಅದೆಲ್ಲ ಹೇಳ್ಕೊಟ್ಟು ಇನ್ ಮಾಡ್ಬೇಕು ದೊಡ್ಡವರು, ನಮ್ಮ ಗುರುಗಳು, ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಎಲ್ಲ ಹೇಳಿಕೊಟ್ಟಾಗ ಏನೋ ಕಿಂಚಿತ್ ಭಕ್ತಿಯನ್ನ ನಾವು ಮಾಡ್ತಾ ಇದ್ದೇವೆ ಅನ್ನೋ ಭ್ರಮೆಯಲ್ಲಿ ನಾವಿರ್ತೇವೆ. ನಿಜವಾದ ಭಕ್ತಿಯ ಪರಿಚಯ ಇರೋದಿಲ್ಲ ನಮಗೆ. ಅಂತಹದ್ದು ಪ್ರಹ್ಲಾದರಾಜರು ಶ್ರೀಹರಿಯಲ್ಲಿ ಏಕಾಂತ ಭಕ್ತಿಯನ್ನ ಅವರಾಡ್ತಾರೆ. ಅದು ಒಬ್ರು ಹೇಳ್ಕೊಟ್ರೆ ಬರೋದಲ್ಲಪ್ಪ, ಶ್ರೀಹರಿ ಅನುಗ್ರಹ ತಾನು ಒಳ ನಿಂತು ಕೊಡ್ಬೇಕು ಅಂತಂದ್ಬಿಟ್ರು. ಅದು ಹೇಗ್ ಬರ್ಲಿಕ್ಕೆ ಸಾಧ್ಯ? ಅದೆಲ್ಲ ನನಗ್ ಬರ್ತಾ ಇಲ್ವಲ್ಲ. ಹಾಗಾದ್ರೆ ತಾನಾಗಿ ಬರೋದಾದ್ರೆ ದಾಸರು ಹೇಳ್ತಾರೆ, ದೇವ ನಿನ್ನಯ ಭಕುತಿ ಕಂಡರೆ ಬಾರದು ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದೇವ ಆಗುವ ತನಕ ಅಂತ ಸ್ವಾಮಿ ಅನುಗ್ರಹದಿಂದ ಬರಬೇಕು. ಹಿರಣ್ಯಕಶಿಪು ಅಂದ, ಅಲ್ಲ ಅದ್ ಹೇಗ್ ಬರ್ಲಿ, ತಾನಾಗಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅದು ಹಾನ್ ಬರ್ಲಿ, ನನಗ್ ಬರ್ಲಿ ನೋಡೋಣ, ಇವನಿಗೆ ಬರ್ಲಿ ನೋಡೋಣ, ಹೇಗ್ ಅದೆಂತ ನಿನಗೊಬ್ಬನಿಗೆ ಹರಿಭಕ್ತಿಯಲ್ಲಿಂದ ಬರ್ತಾ ಇದೆ. ಅದಕ್ಕೊಂದೇ ಮಾತಿನಲ್ಲಿ ಹೇಳ್ತಾರೆ, ನೈಷಾಮತಿಸ್ತಾವದು ರುತ್ರಮಾಂಧ್ರಿಮಪ್ಪ. ಹರಿಭಕ್ತಿ ಬರ್ಬೇಕಾದ್ರೆ ಮೊದಲಿಗೆ ಯಾರು ಹರಿಭಕ್ತರಿರ್ತಾರೆ ಅವರ ಸೇವಾ ಮಾಡ್ಬೇಕು. ಮಹೀಯಸಾಂ ಪಾದ ರಜೋಭಿಷೇಕಂ. ಯಾರು ಶ್ರೀಹರಿಯಲ್ಲಿ ನಿರಂತರ ಆಸಕ್ತ ಚಿತ್ತರಿರ್ತಾರೆ ಅಂಥವರ ಪಾದದ ಧೂಳಿನಲ್ಲಿ ಹೊರಳಾಡ್ಬೇಕು ನಾವು, ಅದರಿಂದ ಸ್ನಾನ ಮಾಡ್ಬೇಕು ನಾವು. ಅವರ ಪಾದ ಧೂಳಿನಿಂದ ನಾವು ಮೈಯೆಲ್ಲ ಪೂಜಿಕೊಂಡು ಅದನ್ನ ಸ್ನಾನ ಮಾಡ್ಬೇಕು ನಾವು. ಅಷ್ಟು ಇದ್ರೆ ಆದ್ರೆ ನಮಗೆ ಹರಿಭಕ್ತಿ ಅನ್ನೋದು ಹುಟ್ಟುವುದಿಲ್ಲ ಅಂತಂದು ಬಿಡ್ತಾರೆ. ನೈಷಾಮತಿ ಸ್ಥಾವತ್ ಉರುತ್ರಮಾಂಘ್ರಿಂ ಸ್ಪೃಶತಿ.
ಭಗವಂತನ ಪಾದಾರವಿಂದವನ್ನ ಈ ಮನಸ್ಸು ಮುಟ್ಟಬೇಕಾದರೆ ಮೊದಲಿಗೆ ಈ ಶರೀರ ಜ್ಞಾನಿಗಳ ಪಾದ ಧೂಳಿನಲ್ಲಿ ಹೊರಳಾಡಬೇಕು. ಈ ಉರುಳ್ದಂಡಿ ಸೇವೆ ಎಲ್ಲ ಇದೇ ಅಭಿಪ್ರಾಯದಿಂದ ಬಂದಿರತಕ್ಕಂಥದ್ದು. ಸಾಷ್ಟಾಂಗ ನಮಸ್ಕಾರ ಅಲ್ಲೇ ಇದೇ ಅಭಿಪ್ರಾಯದಲ್ಲಿ ಬಂದಿರತಕ್ಕಂಥದ್ದು. ಯಾಕೆ? ಸಾಷ್ಟಾಂಗ ನಮಸ್ಕಾರ ಮಾಡಿದಾಗಾಗಿ ಮೈಗೊಂಚೂರು ಹರಿಭಕ್ತರ ಪಾದ ಧೂಳು ತಾಟತ್ತೆ. ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ, ಮಠ ಮಂದಿರಿಗೆ ಹೋದಾಗ, ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಅನೇಕ ಜನ ಹರಿಭಕ್ತರು ಬಂದಿರ್ತಾರೆ, ಓಡಾಡಿರ್ತಾರೆ. ನಾವು ನಮಸ್ಕಾರ ಮಾಡಿದಾಗ ನಮಗೊಂಚೂರು ನಮ್ಮ ಶರೀರಕ್ಕೆ ಅವರ ಪಾದ ಧೂಳಿ ತಾಟತ್ತಲ್ಲ, ಅದೇ ನಮಗೆ ಅನೇಕ ಪಾಪಗಳನ್ನ ಪರಿಹಾರ ಮಾಡತಕ್ಕಂಥದ್ದು. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ಸ್ಪೃಶತ್ಯನರ್ಥಾಪಗಮೋ ಯದುತ್ಥ ಮಹೀಯಸಾಂಪಾದರಜೋಭಿಷೇಕ. ಅದಕ್ಕೆ ಶಾಸ್ತ್ರ ಇನ್ನೊಂದು ಆದೇಶ ಮಾಡುತ್ತೆ, ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದರೆ ಎಂದೂ ಸಹಿತ ಪೂರ್ಣ ಹಿಂಗೆ ವಸ್ತ್ರ ಎಲ್ಲ ಇನ್ನು ಹೊದ್ಕೊಂಡು ಮಾಡಬೇಡ ಅಂತಂದ್ರು. ಬೇರೆ ಸಮಯಗಳಲ್ಲಿ ವಸ್ತ್ರ ಉತ್ತರೀಯ ಅನ್ನೋದು ಇರಲೇಬೇಕು, ಮೇಲಿನ ವಸ್ತ್ರ ಇರಲೇಬೇಕು, ಬೇರೆ ಯಾವುದೇ ಕರ್ಮ ಮಾಡಬೇಕಾದ್ರು. ಆದರೆ ದೇವರ ಮುಂದೆ ಸಾಷ್ಟಾಂಗವೆರವುವಾಗ ನಮ್ಮ ಉತ್ತರೀಯವನ್ನ ತೆಗೆದು ಸೊಂಟಕ್ಕೆ ಸುತ್ತಕೊಂಡು ನಮಸ್ಕಾರ ಮಾಡಬೇಕು. ಇದು ಶುದ್ಧವಾದ ಪದ್ಧತಿ, ಇದು ಶಾಸ್ತ್ರ ತಿಳಿಸುವ ಪದ್ಧತಿ ಇದು. ಬೇರೆ ಸಮಯಗಳಲ್ಲಿ ಉತ್ತರೀಯ ಧಾರಣೆ ಅವಶ್ಯಕ. ದೊಡ್ಡವರ ಮುಂದೆ, ದೇವರ ಮುಂದೆನೆ ಅಂತಲ್ಲ, ಯಾರೇ ದೊಡ್ಡವರು ಕಾಣಿಸ್ಲಿ, ಸ್ವಾಮಿಗಳು ಅಂತ ದೊಡ್ಡವರು ಕಾಣಿಸಿದಾಗ ಉತ್ತರೀಯ ತೆಗೆದು ಸೊಂಟ ಸುತ್ಕೊಂಡು ನಮಸ್ಕಾರ ಮಾಡಬೇಕು. ಅಷ್ಟೇ. ಯಾಕೆ? ನಮಸ್ಕಾರ ಮಾಡಿದಾಗ ಆ ಪಾದ ಧೂಳಿನ ಸ್ಪರ್ಶ ಆಗಬೇಕಾಗಿದೆ ನಮಗೆ. ಮತ್ತಷ್ಟೇ ಅಲ್ಲ, ನಮಸ್ಕಾರ ಮಾಡಿದ ಮೇಲೆ ಆ ಧೂಳನ್ನ ಜಾಡಿಸಿಕೊಳ್ಳಬಾರದು. ಅದು ಒಂದು ನಿಯಮವನ್ನ ಶಾಸ್ತ್ರ ತಿಳಿಸ್ತದೆ. ಎಷ್ಟೋ ಜನ ನೋಡ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಬಂದಿರ್ತಾರೆ, ನಮಸ್ಕಾರ ಮಾಡಿದ ತಕ್ಷಣ ಎದ್ದು ಹಿಂಗೆ ಕೈ ಎಲ್ಲ ಹಿಂಗೆ ಬಳ್ಕೊಂಡ್ಬಿಡೋದು. ನಮಸ್ಕಾರ ಮಾಡಿದ ಪುಣ್ಯನೂ ಅಲ್ಲೇ ಬಳ್ಕೊಂಡು ಹೋಯ್ತು ಅಂತ ಅರ್ಥ. ಎಂದು ಆ ರೀತಿ ಮಾಡ್ತಾರೆ. ಕೈ ಧೂಳು ಅಂಟಿದ್ಯಾ, ಅಂಟ್ಲಿ ಅಂತೆ, ತೊಂದರೆ ಇಲ್ಲ, ಅದಕ್ಕೋಸ್ಕರವಾಗಿ ಮಾಡೋದು. ನಿಜವಾಗಿ ಎಷ್ಟು ಧೂಳಿದ್ರೆ ಅಷ್ಟು ಒಳ್ಳೇದು ಅಂತ ಭಾವಿಸ್ಬೇಕು. ಬಟ್ಟೆ ಕೊಳೆ ಆಗ್ತದಲ್ಲ, ಈ ಬಟ್ಟೆ ಕೊಳೆ ಆದ್ರೆ ಏನಂತೆ, ಮೈ ಕೊಳೆ ಆದ್ರೆ ಏನಂತೆ, ಒಳಗಿನ ಮನಸ್ಸು ಶುದ್ಧವಾಗತ್ತೆ. ಈ ಮೈ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಒಳ ಇರತಕ್ಕಂತಹ ಚೇತನ ಜೀವ ಶುದ್ಧನಾಗ್ತಾನಲ್ಲ, ಅದು ನಮಗೆ ನಿಜವಾಗಿ ಮೋಕ್ಷಕ್ಕೆ ಬೇಕಾಗಿರತಕ್ಕಂಥದ್ದು. ಅದು ಶರೀರ ಕೊಟ್ಟಿದ್ದೆ ಅದಕ್ಕೋಸ್ಕರವಾಗಿ, ಸಾಧನೆ ಮಾಡ್ಲಿಕ್ಕೆ ಅಂತ. ಇನ್ನು ಸಾಧನೆಗೆ ಪ್ರತಿಕೂಲವಾಗಿ ನಾವು ಅಷ್ಟು ಜೋಪಾನವಾಗಿ ಶರೀರವನ್ನು ನೋಡ್ಕೊಳ್ತೇವೆ ಅಂದ್ರೆ ಕೊಟ್ಟೇನ್ ಪ್ರಯೋಜನ ಆಯ್ತು? ಹೇಳ್ತಾರೆ, ಮಹೀಯಸಾಂ ಪಾದರಜೋಭಿಷೇಕಂ. ಪ್ರಹ್ಲಾದರಾಜರ ಅದ್ಭುತವಾದ ಮಾತು. ಒಂದ್ ಕಡೆ ವರದೇಶ ವಿಠಲದಾಸರು ಹೇಳ್ತಾರೆ, ಭೂಮಿಯೊಳು ವರದೇಶ ವಿಠಲನ ನಿಜ ಭಕ್ತ ಸ್ತೋಮಟ ನಮಿಸುವೆ, ಆ ಮಹಾತ್ಮರ ಪಾದ ರಜದೊಳೆನ್ನನು ದೇವ ನೇಮದಿಂದಲೇ ಹೊರಳಾಡಿಸೋ ಅಂತ ಭಕ್ತಿಯಿಂದ ಕೇಳಿಕೊಳ್ತಾರೆ. ಜ್ಞಾನಿಗಳ ಸಮೀಪಕ್ಕೆ ಹೋದಾಗ ನಾವು ಅಲ್ಲೇ ಪಾದದ ಧೂಳನ್ನ ಸ್ಪರ್ಶ ಮಾಡಿಕೊಳ್ಳೇಬೇಕಂತ. ನೀವು ಕೃಷ್ಣನ ಕಥೆ ಕೇಳ್ತೀರಿ ದಶಮಸ್ಕಂದದಲ್ಲಿ. ಅಕ್ರೂರ ಕೃಷ್ಣನನ್ನ ಕರ್ಕೊಂಡು ಹೋಗ್ಬೇಕು ಅಂತ ತಾನು ವೃಂದಾವನಕ್ಕೆ ಬರ್ತಾನೆ ಮಥುರೆಯಿಂದ. ದೂರದಿಂದ ಅಲ್ಲಿ ಕೃಷ್ಣ ಹಸುಗಳ ಹಾಲು ಕರೀತಾ ಇದ್ದಂತೆ. ಅಕ್ರೂರ ದೂರದಿಂದ ಕೃಷ್ಣನನ್ನು ನೋಡಿದ್ದೆ, ಅಲ್ಲಿಂದೇ ಉರುಳುದಂಡಿಯ ಸೇವಾ ಮಾಡ್ಕೊಂಡು ಹೋದ, ಅಲ್ಲಿಂದ ಹೆಜ್ಜೆ ನಮಸ್ಕಾರ ಹಾಕೊಂಡು ಹೋಗ್ತಾನೆ. ಅಷ್ಟು ಭಕ್ತಿ ಅಕ್ರೂರನಿಗೆ. ಯಾಕೆ? ಅದೆಲ್ಲ ಕೃಷ್ಣ ಓಡಾಡಿರುವ ಪವಿತ್ರವಾದ ಭೂಮಿ ಅದು. ಆ ಪಾದಧೂಳು ನನಗೆ ಲೇಪ ಆಗ್ತದಲ್ಲ, ಅದೊಂದು ಸ್ವಾರ್ಥ ನೋಡಿ ಅಕ್ರೂರನಿಗೆ. ಈ ರೀತಿಯಲ್ಲಿ ಜ್ಞಾನಿಗಳ ಸಮಾಗಮ ಆದಾಗ ನಾವು ಅವರ ಸೇವಾದಿಗಳನ್ನ ಮಾಡಿ ಜ್ಞಾನಿಗಳು ಸಿಗುವುದೇ ಬಹಳ ಕಷ್ಟ. ಯಾಕೆ? ಇಂಥ ಶಾಸ್ತ್ರ ತಿಳಿಸುವ ಅಧಿಕಾರವುಳ್ಳ ಜ್ಞಾನಿಗಳು ನಮಗೆ ಸಿಗುವುದು, ಅದು ಇವತ್ತಿನ ಕಾಲದಲ್ಲಿ ಸಿಗುವುದೇ ಬಹಳ ದುರ್ಲಭ ಇದೆ. ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸಿಗುವುದೇ ಬಹಳ ದುರ್ಲಭ. ಅವರನ್ನ ನಾವು ಸರಿಯಾಗಿ ತಿಳಿದು ಅವರ ಸಹವಾಸವನ್ನ ಮಾಡಿ ಅವರ ಮೂಲಕ ಶ್ರೀಹರಿಯ ತತ್ವಗಳನ್ನ ನಾವು ಚೆನ್ನಾಗಿ ಉಪದೇಶ ಪಡಿಬೇಕು. ಮಹತ್ ಸಮಾಗಮ ಪ್ರಕರಣ ಅಂತ ಇದನ್ನೇ ತಿಳಿಸಿಕೊಟ್ಟಿರುವಂತಹದ್ದು. ಮಹಜ್ಜನರ ಸಮಾಗಮ, ವಿಶೇಷವಾಗಿ ನಮ್ಮ ಗುರುಗಳು ಸಮಾಗಮ ಆಗಬೇಕು. ನಮ್ಮ ಗುರುಗಳು ಯಾರಿದ್ದಾರೆ ಅವರನ್ನ ನಾವು ಪಡಿಬೇಕು. ಜೊತೆಯಲ್ಲಿ ಯಾರು ಇಂತಹ ಮಹಜ್ಜನರಿರ್ತಾರೆ, ಹರಿಭಕ್ತರು, ವಿಶೇಷವಾಗಿ ದೇವರಿಗಾಗಿ ಹಿಂದೆಲ್ಲ ಸಜ್ಜನರ ಲಕ್ಷಣವನ್ನು ಹೇಳಿದ್ದೇನೆ, ಆ ತರಹದ ಭಕ್ತರು ಯಾರಿರ್ತಾರೆ ಅವರ ಸಮಾಗಮವನ್ನ ಮಾಡಲೇಬೇಕು ಅಂತ ಅರ್ಥ. ಯಾರ್ಯಾರೋ ದುಷ್ಟ ಸ್ನೇಹಿತರ, ಇವರ ಬಂಧುಗಳು, ಇವರು ಹೇಳ್ಕೊಂಡು ಎಲ್ಲರ ಜೊತೆ ಭೇಟಿ ಆಗ್ತಿರ್ತೇವೆ. ಇಂತಹ ಈ ಮಹಜ್ಜನರ ಸಮಾಗಮವನ್ನ ಸ್ವಲ್ಪ ಕಾಲ ಆದ್ರೂ ಮಾಡಿದ್ದೇವೆ ಅಂದ್ರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣವಾಗತ್ತೆ ಅಂತ ಅನೇಕ ಉಪಾಖ್ಯಾನಗಳ ಮೂಲಕ ಈ ಪ್ರಕರಣದಲ್ಲಿ ನಿರೂಪಣೆ ಮಾಡುತ್ತಾ, ಸರಿ, ಮಹಜ್ಜನರು ಸಿಕ್ಕಿದ್ದಾರೆ ನೋಡ್ರಿ. ವೈರಾಗ್ಯ ಪ್ರಕರಣ ಒಂದೊಂದು ಕ್ರಮ ಇದು, ಆರ್ಡರ್. ಮೊದಲಿಗೆ ವೈರಾಗ್ಯ ಪಡಿಬೇಕು, ಮೊದಲಿಗೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಏನಿದೆ ಅಂತ ತಿಳಿಬೇಕು ಸಂಕ್ಷಿಪ್ತವಾಗಿ. ಆದ್ಮೇಲೆ ವೈರಾಗ್ಯ ಪಡ್ಕೊಳ್ಬೇಕು.
ವೈರಾಗ್ಯ ಪಡ್ಕೊಂಡ ಮೇಲೆ ಮಹಜ್ಜನರನ್ನ ನಾವು ಪಡಿಬೇಕು. ಸರಿ, ಮಹಜ್ಜನರು ಸಿಕ್ಕರು, ಮುಂದೇನು? ಆ ಮಹಜ್ಜನರ ಮನಸ್ಸನ್ನ ಒಲಿಸಿಕೊಳ್ಬೇಕು ನಾವು. ಯಾಕೆ, ಎಂಥ ದೊಡ್ಡ ಜ್ಞಾನಿಗಳೇ ಇರಲಿ, ತಾವಾಗಿ ಬಂದು ಕೂತ್ಕೊರಪ್ಪ ನಾನು ಉಪದೇಶ ಮಾಡ್ತೀನಿ ನಿಮ್ಗೆ ಅಂತ ಯಾರು ಹೇಳೋದಿಲ್ಲ. ಅವರ ಮಹಜ್ಜನರು ಸಿಕ್ಕಾಗ ಅವರ ಸೇವಾದಿಗಳನ್ನ ಮಾಡಿ ನಾವು ಅವರ ಮನಸ್ಸನ್ನ ನಮ್ ಕಡೆ ತಿರುಗಿಸ್ಕೊಳ್ಬೇಕು, ಒಲಿಸ್ಕೊಳ್ಬೇಕು ನಾವು ಅವರನ್ನ. ಅದನ್ನೇ ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತಂದ್ರು. ಮಹಜ್ಜನರ ಸೇವೆಯನ್ನ ಪ್ರಶಂಸೆ ಮಾಡತಕ್ಕಂಥ ಒಂದು ಪ್ರಕರಣ ಇದು. ಹೇಳ್ತಾರೆ, ಯನ್ಮಾಯಯೋರು ಗುಣಚರಮ ನಿಬಂಧನೆಸ್ಮಿನ್ ಸಂಸಾರಿಕೆ ಪಥಿಚರಂ ತದತಿಶ್ರಮೇಣ ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕೋ ಯುತ್ಯಾಟಯ ಮಹದನುಗ್ರಹ ಮಂತರೇಣ. ಕಪಿಲದೇವರ ಉಪಾಖ್ಯಾನದಲ್ಲಿ ಬರತಕ್ಕಂತಹ ಮಾತಿದು. ಪರಮಾತ್ಮನ ಮಾಯೆಯನ್ನ ನಾವು ದಾಟಬೇಕಾದರೆ, ಪರಮಾತ್ಮನ ಮಾಯೆಯಿಂದಲೇನೆ ಈ ಒಂದು ಸಂಸಾರದ ಬಂಧನದಲ್ಲಿ ನಾವು ಸಿಲುಕಿರ್ತೇವೆ. ದೇವರನ್ನ ಮರೆತು ನಾವು ಜೀವನವನ್ನ ಮಾಡ್ತಾ ಇರ್ತೇವೆ. ಇಂಥ ಇದನ್ನ ನಾವು ದಾಟಬೇಕಾದರೆ ಮಹದ್ ಅನುಗ್ರಹ ಮಂತರೇಣ, ಜ್ಞಾನಿಗಳ ಅನುಗ್ರಹ ಆದರೆ ಹೊರತು ಅದು ಸಾಧ್ಯ ಇಲ್ಲ. ಅವರ ಅನುಗ್ರಹ ಆದರೂ ಸುಮ್ನೆ ಸಿಗೋದಿಲ್ಲ. ಅದು ಮಹಜ್ಜನರ ಅನುಗ್ರಹ ಅನ್ನೋದು ಅದೇನು ದುಡ್ಡು ಕೊಟ್ರೆ ಸಿಗೋದಲ್ಲ. ಸ್ವಾಮಿ ನಿಮ್ಗೊಂದು ₹1,00,00,000 ಸಂಭಾವನೆ ಕೊಡ್ತೀನಿ, ನನ್ನ ಮೇಲೆ ನೀವು ವಿಶೇಷ ಅನುಗ್ರಹ ಮಾಡಿ ನನಗೆ ದೇವ್ರ ದರ್ಶನ ಮಾಡಿಸ್ಬಿಡ್ರಿ, ಖಂಡಿತ ಹತ್ರನೂ ಸೇರಿಸೋದಿಲ್ಲ ಈ ಮಾತು ಹೇಳ್ಬಿಟ್ರೆ ಮಹಜ್ಜನರು. ಆದ್ದರಿಂದ ಅವ್ರೇನೋ ದುಡ್ಡು ಕೊಟ್ರೆ ಆಗೋದಲ್ಲ, ಅಥವಾ ಇನ್ನೇನೋ ಕೊಟ್ಟವರ ಮನಸ್ಸನ್ನು ಒಲಿಸ್ಕೊಳ್ಳೋದಲ್ಲ. ಅದು ದಕ್ಷಿಣೆ ಕೊಡೋದು ಮಾಡೋದು ಅದಲ್ಲ ಅವರ ಭಕ್ತಿ, ಅವರ ಪ್ರಶ್ನೆ ಬೇರೆ. ಮಹಜ್ಜನರನ್ನು ಒಲಿಸ್ಕೊಳ್ಬೇಕು, ಒಂದೇ ಉಪಾಯ, ಅವರ ಸೇವಾದಿಗಳನ್ನ ಮಾಡಬೇಕು. ನಿರ್ವ್ಯಾಜವಾಗಿ ಶುದ್ಧವಾದ ಮನಸ್ಸಿನಿಂದ ಅವರ ಸೇವೆಯನ್ನ ಮಾಡಿ ಒಲಿಸಿಕೊಂಡಾಗ ಎಷ್ಟು ಅನುಗ್ರಹ ಮಾಡುತ್ತಾರೆ, ಅಷ್ಟು ಅನುಗ್ರಹ ಬೇರೆದ್ರಿಂದ ನಾವು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಹತ್ ಸೇವೆಯನ್ನೇ ಪ್ರಶಂಸೆ ಮಾಡುತ್ತಾ ಋಷಭದೇವರು ಹೇಳುವಂತಹ ಒಂದು ಮಾತು ಪಂಚಮ ಸ್ಕಂದದಲ್ಲಿ, ಮಹತ್ ಸೇವಾಂ ದ್ವಾರಂ ಆಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಜಿ ಸಂಜಂ. ಅಂತ ಮಹಜ್ಜನರ ಸೇವೆ ಏನಿದೆಯಲ್ಲ ಅದು ಮೋಕ್ಷಕ್ಕೆ ದ್ವಾರ. ಸೇವಾ ಮಾಡಿಯೇನೆ ಅವರನ್ನ ನಾವು ಒಲಿಸಿಕೊಳ್ಬೇಕಾಗಿದೆ. ಮೋಕ್ಷ ಸಿಗಬೇಕಾದರೆ ದ್ವಾರಮಾಹುರ್ ವಿಮುಕ್ತೇ, ಮಹಜ್ಜನರ ಸೇವಾ ಮಾಡಿ ನಾವು ಮೋಕ್ಷ ಪಡಿಬೇಕು. ಹಾಗಾಗಿ ಮೋಕ್ಷದ ದ್ವಾರ ಯಾವುದು ಅಂದ್ರೆ ಮಹಜ್ಜನರ ಸೇವಾ. ಅದೇನೋ ಮೋಕ್ಷ ಅನ್ನೋದು ಅದೇನೋ ದುಡ್ಡು ಕೊಟ್ರೆ ಬರತಕ್ಕಂಥ ವಿಚಾರ ಅಲ್ಲ ಅದು. ಯಾಕೆ ಮಾತು ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ಕೆಲವರು ಆ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಮತದಲ್ಲಿ ಅಲ್ಲ, ಬೇರೆ ಮತಗಳಲ್ಲಿ ಅದೆಲ್ಲ ಮೋಕ್ಷಕ್ಕೆ ಪ್ರೀ ಬುಕ್ಕಿಂಗು. ನೀವಿಷ್ಟು $1 ಕೊಟ್ಟಿರಿ ಅಂತಂದ್ರೆ ನಿಮಗೆ ಇಂಥವ ಮೋಕ್ಷದಲ್ಲಿ ಇಂಥ ಒಂದು ಸ್ಥಾನವನ್ನು ನಿಮಗೆ ಹೆವೆನ್ ಅಲ್ಲಿ ಇಟ್ಟಿರ್ತಾನೆ. ಅದಕ್ಕೆಲ್ಲ ಪ್ರೀ ಬುಕ್ಕಿಂಗ್, ಅದಕ್ಕೋಸ್ಕರ $1 ಕೊಟ್ಟು ಬುಕ್ ಮಾಡ್ಕೊಳ್ತಾರೆ. ಎಂಥ ಮೌಢ್ಯ ಅಂತಂದ್ರೆ, ಅಂದ್ರೆ ಸತ್ ಮೇಲೆ ನಾವು ಡೈರೆಕ್ಟ್ ಆಗಿ ಮೋಕ್ಷ ಕೊಟ್ಟೋಗ್ಬೇಕು ನಾವು. ಅದಕ್ಕೋಸ್ಕರ ಇಲ್ಲೇ ಒಂದಷ್ಟು ದುಡ್ಡು ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳೋರು ಇವತ್ತು ನೋಡ್ತಾ ಇದ್ದೇವೆ. ಅದೆಲ್ಲ ನಡೀತಾ ಇದೆ ಇವತ್ತು ಜಗತ್ತಿನಲ್ಲಿ. ಅದಕ್ಕೆ ಭಾಗವತ ನಮಗೆ ಉತ್ತರ ಕೊಡ್ತದೆ, ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ. ನೀನು ಏನೋ ದುಡ್ಡು ಕೊಟ್ರೇನೋ ಅಥವಾ ವಸ್ತ್ರ ಒಡವೆ ಕೊಟ್ರೇನೋ ಮೋಕ್ಷ ಸಿಗೋದಲ್ಲಪ್ಪ, ಮಹಜ್ಜನರ ಸೇವಾ ಮಾಡಿದ್ರೇನೆ ನಿನಗೆ ಮೋಕ್ಷ ಸಿಗತ್ತೆ. ಇನ್ನ ಮೋಕ್ಷಕ್ಕೆ ದ್ವಾರ ಅಂದ್ರೆ ಮಹಜ್ಜನರ ಸೇವಾ. ಸರಿ, ತಮಸ್ಸಿದೆ ದ್ವಾರ ಯಾವುದು? ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ತಮೋದ್ವಾರವ ಯಾರು ಮಿಥ್ಯಾಜ್ಞಾನಿಗಳಿದ್ದಾರೆ ಅವರ ಸಹವಾಸ ಮಾಡುವವರ ಸಹವಾಸ ಮಾಡಿಬಿಟ್ರೆ ಸಾಕಂತೆ. ನೋಡಿ, ನಾವು ಮಿಥ್ಯಾಜ್ಞಾನ ಪಡ್ಕೋಬೇಕಾಗಿಲ್ಲ, ಮಿಥ್ಯಾಜ್ಞಾನಿಗಳ ಸಹವಾಸ ಮಾಡಬೇಕಾಗಿಲ್ಲ. ಮಿಥ್ಯಾಜ್ಞಾನಿಗಳ ಸಹವಾಸ ಮಾಡುವವರ ಸಹವಾಸ ಮಾಡಿದರೆ ಸಾಕಂತೆ. ಅದು ತಮಸ್ಸಿದೆ ದ್ವಾರ ಅಂತ ಕರೀತಾ ಇದ್ದಾರೆ ಋಷಭದೇವರು. ಯೋಷಿತಾಂ ಸಂಗಿ ಸಂಗಂ. ಆದ್ದರಿಂದ ಅದನ್ನ ಪೂರ್ಣವಾಗಿ ನಾವು ತ್ಯಾಗ ಮಾಡಿ ಮಹಜ್ಜನರ ಸೇವಾ ಮಾಡಬೇಕು. ಸರಿ, ಮಹಜ್ಜನರು ಅಂದ್ರೆ ಯಾರು? ಮಹಾಂತಸ್ಥೇ ಸಮಚಿತ್ತ ಪ್ರಶಾಂತ. ಯಾರು ಸಮಚಿತ್ತರಾಗಿರ್ತಾರೋ, ಪ್ರಶಾಂತರು, ವಿಮನ್ಯವ, ಕಾಮಕ್ರೋಧಾದಿಗಳನ್ನೆಲ್ಲ ಗೆದ್ದವರು, ಎಲ್ಲ ಜನರಲ್ಲಿ ಸಹೃದಯತೆಯನ್ನು ತೋರಿಸ್ತಕ್ಕಂತಹ, ಜನೇಶು ದೇಹಂಭರ ವಾರ್ತಿಕೇಶು ಗೃಹೇಶು ಜಾಯಾತ್ಮಜ ರಾತಿರಾಸು ನ ಪ್ರೀತಿಯುಕ್ತಾಹ. ಎಲ್ಲರ ಮೇಲೂ ವೈರಾಗ್ಯವನ್ನ ತಾಳಿರತಕ್ಕಂಥವರು, ವ್ಯಕ್ತಿಗಳ ಮೇಲೆ, ವಸ್ತುಗಳ ಮೇಲೆ, ಎಲ್ಲದರ ಮೇಲೂ ವೈರಾಗ್ಯ ತಾಳಿರತಕ್ಕಂಥವರು. ಲೋಕದ ಜನರ ಜೊತೆಯಲ್ಲಿ ಯಾವದರ್ಥಾಸ್ತ ಲೋಕೆ, ಎಷ್ಟು ವ್ಯವಹಾರಕ್ಕೆ ಬೇಕೋ ಅಷ್ಟೇ ಸಹವಾಸ, ಒಂದು ಚೂರು ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಇದು ನಿಜವಾಗಿ ನಾವು ಕಲಿಬೇಕಾಗಿದೆ ಇವತ್ತು. ಋಷಭದೇವರು ಹೇಳ್ತಾರೆ, ಯಾವದರ್ಥಾಸ್ತ ಲೋಕೆ ಅಂತ. ಒಳ್ಳೆ ಮಾತು, ಬಹಳ ಅದ್ಭುತವಾದ ಮಾತಿದು.
ನಾವು ನಿನ್ನ ಹೇಳಿದ್ನಲ್ಲ ಹಾಗೆ ಇರಬೇಕು ಸಂಸಾರದಲ್ಲಿ ಅಂತ. ನಾವು ಯಾವದರ್ಥ ಅಷ್ಟ ನಮಗೆ ವ್ಯವಹಾರ ನಡೆಯಲಿಕ್ಕೆ ಎಷ್ಟು ಜನಗಳ ಅಥವಾ ಪದಾರ್ಥಗಳ ಸಹವಾಸವನ್ನ ಮಾಡಬೇಕು ಅಷ್ಟೇ ಇಟ್ಕೊಳ್ಬೇಕಂತ. ಒಂಚೂರು ಹೆಚ್ಚಾದ್ರೂ ಸಹಿತ ತೊಂದರೆ ಆಗತ್ತೆ, ಕಡಿಮೆ ಆದ್ರೆ ವ್ಯವಹಾರ ನಡೆಯೋದಿಲ್ಲ. ಯಾಕೆ? ಒಂದು ವ್ಯವಹಾರ ನಡಿಬೇಕು. ಉದಾಹರಣೆಗೆ ಏನೋ ಒಂದು ಅಂಗಡಿಗೆ ಹೋಗಿ ಒಂದು ಪದಾರ್ಥ ತರಬೇಕು, ಹೋದಾಗ ಅವನಿಗೆ ಇಂಥ ಪದಾರ್ಥ ಇಷ್ಟು ಅಳತೆಯಲ್ಲಿ ಅಂದ್ರೆ ಕ್ವಾಂಟಿಟಿ ನಮಗೆ ಕೊಡು ಅಂದಾಗ ಅವನು ಕೊಡ್ತಾನೆ. ಅದರಲ್ಲಿ ಏನ್ ಪದಾರ್ಥ ಅಂತ ಹೇಳದೇ ಇದ್ರೂ ಕಷ್ಟ, ಎಷ್ಟು ಕೊಡಬೇಕು ಅನ್ನೋದು ಹೇಳದೇ ಇದ್ರೂ ಕಷ್ಟ. ಆದ್ರಿಂದ ಯಾವದರ್ಥ ಅಷ್ಟ ವ್ಯವಹಾರ ಕಡಿಮೆ ಆದ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೋಲಿ ವ್ಯವಹಾರವನ್ನ ಹೆಚ್ಚಿಗೆ ಇಟ್ಕೊಳ್ಳೋಣ. ಅಂಗಡಿಯ ಪದಾರ್ಥ ತರ್ಲಿಕ್ಕೆ ಅಂತ ಹೊರಟವರು ಗಂಟೆ ಹೊತ್ತು ಅವನ ಜೊತೆ ಹರಟೆ ಹೊಡಿತಾ ಕೂತ್ಕೊಂಡ್ರೆ ಅದು ಬೇಡ. ಇಲ್ಲ, ಯಾವದರ್ಥ ಅಷ್ಟ ಲೋಕೆ. ಹೊರಗಿನ ಜನರ ಜೊತೆಯಲ್ಲಿ ಆಗಿರಬಹುದು ಅಥವಾ ಪದಾರ್ಥಗಳ ಜೊತೆಯಲ್ಲಿ ಆಗಿರಬಹುದು. ನಮಗೆ ಬೇಕಾದ ಯಾವುದೇ ಇಷ್ಟವಾದ ಪದಾರ್ಥಗಳಿರಲಿ, ಅದು ಮೊಬೈಲ್ ಇರಲಿ, ಟಿವಿ ಇರಲಿ, ಕಂಪ್ಯೂಟರ್ ಇರಲಿ, ಅಂಥದೇ ಇರಲಿ, ಯಾವದರ್ಥ ಅಷ್ಟ ಲೋಕೆ. ನಮಗೆ ಜೀವನಕ್ಕೆ ವ್ಯವಹಾರ ನಡೀಲಿಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಬೇಕು. ಅದರ ಹೊರತಾಗಿ ಇವತ್ತು ನಮಗೆ ಕಾಲಹರಣ ಮಾಡ್ಲಿಕ್ಕೆ ಬೇಕಾದ್ದು ಬಂದಿದೆ ಇವತ್ತು, ಅದೇ ಜಾಸ್ತಿ ಅಂತ ಅರ್ಥ. ನಮಗೆ ವ್ಯವಹಾರಕ್ಕೆ ಜೀವನಕ್ಕೆ ಎಷ್ಟು ಬೇಕೋ ಅದು ಕಡಿಮೆ ಇರೋದು. ಅದನ್ನ ಬಿಟ್ಟು ಉಳಿದ ಪ್ರಾಪಂಚಿಕ ವ್ಯವಹಾರಗಳೇ, ಆ ಆಟಗಳಂತೆ, ಈ ಸಿನಿಮಾಗಳಂತೆ, ಅದಂತೆ ಇದಂತೆ ಬೇಕಾದ್ದು ಬಂದ್ಬಿಟ್ಟಿದೆ ಇವತ್ತು. ಯಾಕೆ? ಅದೆಲ್ಲ ಜೀವನಕ್ಕೆ ಬೇಕಾಗಿಲ್ಲ ನಿಜವಾಗಿ ನಮಗೆ. ಆದರೆ ಯಾವದರ್ಥಾಸ್ತ ಕಾಲಹರಣ ಮಾಡ್ಲಿಕ್ಕೆ ಇರತಕ್ಕಂಥದ್ದು. ಅದಕ್ಕೆ ಋಷಭದೇವರಂತಾರೆ, ಯಾವದರ್ಥಾಸ್ತ ಲೋಕೆ, ಎಷ್ಟು ಬೇಕೋ ಅಷ್ಟೇ ನೀನು ಸಹವಾಸವನ್ನು ಇಟ್ಕೊಳ್ಳಪ್ಪ. ಸತ್ಸೇವಯ ಅಶೇಷ ಗುಹಾಶ್ರಯಸ್ವರಾಟ್ ವಿಪ್ರಪ್ರಿಯ ತುಷ್ಯತಿ ಕಾಮಮೀಶ್ವರ. ಇದನ್ನೇ ಚತುರ್ಥ ಸ್ಕಂದದಲ್ಲಿ ಬರುವ ಮತ್ತೊಂದು ಮಾತನ್ನು ಹೇಳ್ತಾರೆ. ಸಜ್ಜನರ ಸೇವೆಯನ್ನು ಮಾಡಿದಾಗ ಅವರ ಅಂತರ್ಯಾಮಿ ಆಗಿರತಕ್ಕಂತಹ ಶ್ರೀಹರಿ ತಾನು ಸಂತುಷ್ಟನಾಗ್ತಾನೆ. ಅಂತಹ ಭಗವಂತ ನಮಗೆ ತಾನು ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನಂತೆ. ಅದಕ್ಕಾಗಿ ಸಜ್ಜನರ, ಅದರಲ್ಲೂ ವಿಶೇಷವಾಗಿ ಬ್ರಹ್ಮಕುಲ ಅಂದ್ರೆ ಬ್ರಾಹ್ಮಣರ ಕುಲ. ಬ್ರಾಹ್ಮಣರು ಅಂದ್ರೆ ಬ್ರಹ್ಮನನ್ನ ಅರಿತವರು, ಬ್ರಹ್ಮನ ಜೊತೆಯಲ್ಲಿ ಸಹವಾಸ ಮಾಡುವಂತವರು, ಅವರ ಸೇವೆಯನ್ನ ಮಾಡ್ರಿ. ನಾವು ಬ್ರಾಹ್ಮಣರ ಸೇವಾ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಬ್ರಾಹ್ಮಣರು ಅಂದ್ರೆ ಮಹಜ್ಜನರು, ಜ್ಞಾನಿಗಳು ಅಂತ ಅರ್ಥ. ಸರಿ, ಮಾಡಿದ್ರೆ ನಮಗೇನು ಪ್ರಯೋಜನ ಹೇಳ್ತಾರೆ. ಅಶ್ನಾತ್ಯನಂತಃ ಖಲು ತತ್ವಕೋವಿದೈಃ ಶ್ರದ್ಧಾಹುತಂ ಯನ್ಮುಖ ಇಜ್ಯನಾಮಭಿಃ. ಭಗವಂತ ಅಂತಹ ಜ್ಞಾನಿಗಳ ಸೇವೆಯನ್ನ ಮಾಡಿದಾಗ ಅವರ ಅಂತರ್ಯಾಮಿಯಾಗಿದ್ದು ಶ್ರೀಹರಿ ತಾನೇ ಆ ಸೇವೆಯನ್ನ ಸ್ವೀಕಾರ ಮಾಡ್ತಾನಂತ. ನಮಗೆ ಡೈರೆಕ್ಟ್ ಆಗಿ ನೇರ ದೇವರಿಗೆ ನಾವು ಸೇವಾ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಿದ್ರೆ ಒಂದ ಜಡ ಪ್ರತಿಮೆಗಳ ಮೂಲಕ ಮಾಡಬೇಕು, ಇಲ್ಲ ಚೇತನರ ಮೂಲಕ ಮಾಡಬೇಕು. ಅದರಲ್ಲಿ ದೇವರಿಗೆ ತುಂಬಾ ಇಷ್ಟವಾದದ್ದು ಯಾವುದು ಅಂದ್ರೆ ಜಡ ಪ್ರತಿಮೆಗಿಂತಲೂ ಚೇತನ ಪ್ರತಿಮೆ ಬಹಳ ಇಷ್ಟ ಅಂತ ದೇವರಿಗೆ. ಇದನ್ನು ದೇವರೇ ಹೇಳ್ಕೊಳ್ಳೋ ಮಾತು ನೋಡ್ರಿ, ಮತ್ತೆ ನಮ್ಮ ಮಾತಲ್ಲ. ದೇವರೇ ಹೇಳ್ತಾನೆ, ನವೈ ತಥಾ ಚೇತನಯ ಬಹಿಷ್ಕೃತೆ. ಜಡವಾಗಿರತಕ್ಕಂಥ ಅಗ್ನಿಯಲ್ಲಿ ನೀವು ಹೋಮ ಮಾಡಿದಾಗ ನನಗೆ ಎಷ್ಟು ಸಂತೋಷ ಆಗತ್ತೋ ಅದಕ್ಕಿಂತಲೂ ಅನಂತ ಪಟ್ಟು ಹೆಚ್ಚಿನ ಸಂತೋಷ ಒಬ್ಬ ಚೇತನನಾದ ಅರ್ಥಾತ್ ಒಬ್ಬ ಬ್ರಹ್ಮಜ್ಞಾನಿಯ ಹೊಟ್ಟೆಯಲ್ಲಿ ಒಂದು ತುತ್ತು ಅನ್ನ ಹಾಕಿದರೆ ನನಗೆ ಅಷ್ಟು ಸಂತೋಷ ಆಗತ್ತೆ. ಅಶ್ನಾತ್ಯನಂತ ಖಲು ತತ್ವಕೋವಿದೈಹಿ. ಒಬ್ಬ ಜ್ಞಾನಿಯ ಹೊಟ್ಟೆಯಲ್ಲಿ ಒಂದು ತುತ್ತು ಅನ್ನ ಹಾಕಿದ್ದೇವೆ ಅಂತಂದ್ರೆ ಅವರ ಅಂತರ್ಯಾಮಿಯಾಗಿದ್ದು ತತ್ವೇಶರ ಜೊತೆಯಲ್ಲಿ ತತ್ವಾಭಿಮಾನಿ ದೇವತೆಗಳು ದಾಸರು ಹೇಳ್ತಾರಲ್ಲ, ಮನಕ್ಕೆ ಬಂದು ತನುಂಡುಣಿಸಿ ಸಂಹನನ ತುಪಚಯ ಕರ್ಣಕಾನಂದ ಅನಿಮಿಷರಿಗಾತ್ಮ ಪ್ರದರ್ಶನ ಸುಖವ ನೀವ ಹರಿ. ಅರ್ಥಾತ್ ಅನಿಮಿಷರ ಜೊತೆಯಲ್ಲಿ ತತ್ವಾಭಿಮಾನಿ ದೇವತೆಗಳ ಜೊತೆಯಲ್ಲಿ ವಾಯುದೇವರ ಜೊತೆಯಲ್ಲಿ ತಾನು ಕೂತ್ಕೊಂಡು ಉಣ್ತಾನೆ ಭಗವಂತ. ಖಲು ತತ್ವಕೋವಿದೈಹಿ ಶ್ರದ್ಧಾಹುತಂ. ನಾವು ಶ್ರದ್ಧೆಯಿಂದ ಅವರಿಗೆ ಒಂದೊಂದು ತುತ್ತು ಬಡಿಸಿದ್ದೇವೆ, ಒಂದೊಂದು ಪದಾರ್ಥ ಬಡಿಸಿದ್ದೇವೆ ಅವರಿಗೆ. ಅವರ ಅಂತರ್ಯಾಮಿಯಾದ ತತ್ವೇಶರ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿದ್ದು ಭಗವಂತ ತಾನೇ ಅದನ್ನ ಸ್ವೀಕಾರ ಮಾಡ್ತಾನಂತೆ. ದೇವರಿಗೆ ಅಲ್ಲಿ ಎಷ್ಟು ಸಂತೋಷ ಆಗತ್ತೆ, ಒಂದು ತುತ್ತು ತಿಂದ್ರು ಅಷ್ಟು ಸಂತೋಷ ಭಗವಂತನಿಗೆ. ಅದೇ ಜಡವಾದ ಅಗ್ನಿಯಲ್ಲಿ ನೀವು ಕೆಜಿಗಟ್ಲೆ ಆಹುತಿಯನ್ನ ಸುರಿದ್ರು ಸಹಿತ ಭಗವಂತನಿಗೆ ಅಷ್ಟು ಸಂತೋಷ ಆಗೋದಿಲ್ಲ ಅಂತ. ಸಂತೋಷ ಆಗತ್ತಿಲ್ಲ ಅಂತ ಹೇಳ್ತಿಲ್ಲ, ಹೋಮಹವನ ವ್ಯರ್ಥ ಅಂತ ಹೇಳಲಿಕ್ಕೆ ಹೊರಟಿಲ್ಲ ಇಲ್ಲಿ. ಹೋಮಹವನಗಳು ಮಾಡ್ಲೇಬೇಕು, ದೇವರದ್ದೇ ಆದೇಶ. ಯಜ್ಞೋದಾನಂ ತಪಸ್ಸೈವ ಪವನಾನಿ ಮನೀಷಿಣಾಂ. ಯಜ್ಞ ಅನ್ನೋದು ನಮ್ಮನ್ನ ಪವಿತ್ರ ಮಾಡುವಂತಹ ಒಂದು ಕರ್ಮ ಅದು. ಆದರೆ ಈ ಯಜ್ಞದಲ್ಲಿಯೂ ಜಡವಾದ ಅಗ್ನಿಯಲ್ಲಿ ಮಾಡುವ ಯಜ್ಞಕ್ಕಿಂತಲೂ ಚೇತನನಾದ ಬ್ರಾಹ್ಮಣರ ಅಧಿಷ್ಠಾನದಲ್ಲಿ ಮಾಡುವ ಯಜ್ಞ ಇದೆಯಲ್ಲ,
ಅದು ಅತ್ಯುತ್ತಮವಾಗಿರತಕ್ಕಂಥ ಯಜ್ಞ. ಇದನ್ನ ದೇವರು ಹೇಳ್ತಾನೆ, ನವೈ ತಥಾ ಚೇತನಯ ಬಹಿಶ್ರುತೆ ಹುತಾಶನೇ ಪಾರಮಹಂಸ್ಯ ವರಿಯಗುಹು. ಈ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ, ಆದ್ದರಿಂದ ಚೇತನರ ಅಧಿಷ್ಠಾನದಲ್ಲಿ ಭಗವಂತನ ಅರ್ಚನೆಯನ್ನ ನಾವು ಮಾಡಿದಾಗ ನಮಗೆ ಭಗವಂತ ಬೇಗ ಒಲಿತಾನೆ. ಅಲ್ಲಿ ಏನೇ ಒಂದು ಸಣ್ಣ ಪದಾರ್ಥವನ್ನ ನಾವು ಆದರದಿಂದ ಕೊಡ್ಲಿ, ಪರಮಾತ್ಮ ತಾನದನ್ನ ಬೇಗ ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ಚೇತನ ಅಧಿಷ್ಠಾನದನ್ನ ವಿಶೇಷವಾಗಿ ಪ್ರಮುಖವಾಗಿ ನಾವು ಇಟ್ಕೊಳ್ಬೇಕು. ಜಡ ಅಧಿಷ್ಠಾನವೂ ಬೇಕು. ಜಡವಾದ ಅಧಿಷ್ಠಾನ ಪ್ರತಿಮಾ ಮುಂತಾದವುಗಳು, ಅಗ್ನಿ ಮುಂತಾಗಿರತಕ್ಕಂಥದ್ದು, ಸೂರ್ಯೋಗ್ನಿ, ಬ್ರಾಹ್ಮಣೋಜಾವ, ವೈಷ್ಣವ, ಖಂ, ಮರುಜ್ಜಲಂ, ದೇವರೇ ಅನೇಕ ಸ್ಥಾನಗಳನ್ನು ತಿಳಿಸಿದ್ದಾನೆ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗೋವುಗಳು, ವೈಷ್ಣವರು, ಆಕಾಶ, ನೀರು, ಭೂಮಿ ಎಲ್ಲವೂ ದೇವರ ಅಧಿಷ್ಠಾನಗಳೇ ಪೂಜೆ ಮಾಡ್ಲಿಕ್ಕೆ. ಭದ್ರ ಪೂಜಾಪದಾನಿಮೆ ಅಂತ ಹೇಳ್ತಾ ಎಲ್ಲವನ್ನೂ ತಿಳಿಸಿದ್ದಾನೆ. ಅದರಲ್ಲಿ ಪ್ರಧಾನವಾಗಿ ಚೇತನಾಧಿಷ್ಠಾನದಲ್ಲಿ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕು ಅಂತ ತಿಳಿಸ್ತಾ, ಯದ್ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಡಲ ಮೌನ ಸಂಯಮೈಹಿ, ಇದನ್ನೇ ಬೇರೆ ಬೇರೆ ಅನೇಕ ಶ್ಲೋಕಗಳಲ್ಲಿ ಇದೇ ವಿಚಾರವನ್ನೇ ಈ ಮಹತ್ಸೇವಾ ಪ್ರಕರಣದಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಚೇತನರ ಮಹಜ್ಜನರ ಸೇವೆಯನ್ನ ಮಾಡಿದಾಗ ನೋಡ್ರಿ, ಮಹಜ್ಜನರನ್ನ ಭಗವಂತನೇ ಪ್ರಶಂಸೆ ಮಾಡ್ತಾನಂತೆ. ಯಾವಾಗ ಅಂದ್ರೆ ತೃತೀಯ ಸ್ಕಂದ ಭಾಗವತದಲ್ಲಿ ಬಂದಂತಹ ಒಂದು ಮಾತಿದು. ಸನಕಾದಿಗಳೆಲ್ಲ ದೇವರ ದರ್ಶನಕ್ಕೆ ಅಂತ ಹೊರಟರು, ಜಯ ವಿಜಯರು ಅಡ್ಡ ಹಿಡಿದ್ರು, ಕೊನೆಗೆ ಅವರಿಗೆ ಶಾಪ ಹಾಕಿದ್ರು. ಸನಕಾದಿಗಳು 3 ಬಾರಿ ಅಸುರ ಯೋನಿಯಲ್ಲಿ ಹುಟ್ಟಿ. ಇದೆಲ್ಲ ಗಲಾಟೆ ಕೇಳಿಕೊಂಡು ಒಳಗಿಂದ ದೇವರೇ ಬಂದ, ಎಂತ ಕಥೆ ಅಂತ. ಇವರೆಲ್ಲ ಹೇಳ್ತಾರೆ, ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ಶಾಪ ಕೊಟ್ಟಿದ್ದೇವೆ, ಕ್ಷಮ ಮಾಡು. ಆಗ ದೇವರು ಏನ್ ಹೇಳ್ಬೇಕಾಯಿತು? ದೇವರಂತಾನೆ, ನೀವು ಶಾಪ ಕೊಟ್ಟಿದ್ದಲ್ಲ, ನಿಮ್ಮೊಳಗೆ ನಿಂತು ನಾನೇ ಅವರಿಗೆ ಶಾಪ ಕೊಡಿಸಿದೆ ಅಂತಂದ. ನೀವು ಮಾಡಿದ್ದು ನನಗೆ ಸಮ್ಮತವೇ ಅಂತಂದ ಭಗವಂತ. ಯಾಕೆ? ನಿಮ್ಮಿಂದ ನಾನು ಇವತ್ತು, ನನ್ನಿಂದ ನೀವಲ್ಲ, ನಿಮ್ಮಿಂದ ನಾನು ಅಂದ್ಬಿಟ್ಟ ದೇವರು. ನೋಡ್ರಿ, ಇಡೀ ಜಗತ್ತು ದೇವರಿಂದ, ಸತ್ಯವಾದ ಮಾತದು. ಆದ್ರೆ ದೇವರಂತಾನೆ, ಇಡೀ ಜಗತ್ತು ನನ್ನಿಂದ, ಎಲ್ಲರೂ ನನ್ನಿಂದಲೇ, ಆದ್ರೆ ನಾನು ನಿಮ್ಮಿಂದ ಅಂತಂದ. ಬ್ರಾಹ್ಮಣೋ ಮಮ ದೇವತ, ಭಗವಂತನೇ ಹೇಳಿರ್ತಕ್ಕಂತಹ ಮಾತು. ಚಿಂದ್ಯಾಂ ಸ್ವಬಾಹುಮಪಿವಹ ಪ್ರತಿಕೂಲ ವೃತ್ತಿಂ, ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೇನೆ. ಯಾಕೆ? ನೀವು ನನ್ನ ಕುರಿತು ಎಲ್ಲ ಕಡೆಯಲ್ಲಿ ಹೇಳಿ ಹೇಳಿ ನೀವು ನನ್ನನ್ನು ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡ್ತೀರಲ್ಲ, ಅರ್ಥಾತ್ ದೇವರಿಗೇನೋ ನಮ್ಮಿಂದ ಉಪಕಾರ ಆಗೋದು ಅಂತ ತಾತ್ಪರ್ಯ ಅಲ್ಲ ಇಲ್ಲಿ ಅಭಿಪ್ರಾಯ. ದೇವರು ಬ್ರಾಹ್ಮಣರ ಮಹಿಮೆಯನ್ನ ಜಗತ್ತಿಗೆ ತೋರಿಸಿಕೊಡಕ ದೇವರಾಡಿರತಕ್ಕಂತಹ ಮಾತಿದು. ಸದ್ಯ ಪುನಾತಿ ಜಗದಾಶ್ವಪಥಂ ವಿಕುಂಠಃ, ನಿಮ್ಮ ಮುಖದಿಂದ ಹೊರಹೊಮ್ಮುವಂತಹ ಅದ್ಭುತವಾದ ನನ್ನ ಕೀರ್ತಿ ಏನಿದೆಯಲ್ಲ, ಅದು ಜಗತ್ತನ್ನೇ ಪವಿತ್ರ ಮಾಡುವಂತಹದ್ದು. ಆದ್ದರಿಂದ ನಾನು ನಿಮ್ಮಿಂದ ಇವತ್ತು ಕೀರ್ತಿಯನ್ನು ಪಡ್ಕೊಂಡೆ ಅಂತಾನೆ ದೇವರು. ನೋಡ್ರಿ ಎಂಥ ಮಾತಿದ್ದು. ದೇವರು ಹೇಳ್ತಾನೆ, ನಾವೇನು ದೇವರನ್ನ ಕೀರ್ತಿ ತಂದು ಕೊಡೋದೇನಿಲ್ಲ, ಅವನಿಂದ ಇವತ್ತು ನಾವಿದ್ದೇವೆ ಅಂತ ಅರ್ಥ. ಆದ್ರೆ ದೇವರಂತಾನೆ, ಸುಹಂಭವಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ, ಇವತ್ತು ನಿಮ್ಮಿಂದ ನನ್ನ ಕೀರ್ತಿ ಜಗತ್ತಿನಲ್ಲಿ ಪ್ರಚಾರವಾಗಿದೆ. ಹಾಗಾಗಿ ನಿಮಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೇನೆ. ಅದು ಎಲ್ಲಿ ತನಕ ಅಂದ್ರೆ, ನಿಮಗೋಸ್ಕರ ವೈಕುಂಠವನ್ನು ಬೇಕಾದ್ರೂ ಬಿಡ್ತೇನೆ, ಲಕ್ಷ್ಮಿಯನ್ನು ಬೇಕಾದ್ರೂ ನಿಮಗೋಸ್ಕರ ನಾನು ಬಿಟ್ಬಿಡ್ತೇನೆ. ಒಂದು ವೇಳೆ ನಿಮಗೆ ನನ್ನ ಕೈ ಏನಾದ್ರೂ ನಿಮಗೆ ತೊಂದರೆ ಮಾಡ್ತಾ, ನಿಮಗೋಸ್ಕರ ನನ್ನ ಕೈಯನ್ನು ಬೇಕಾದ್ರೂ ನಾನು ಕತ್ತರಿಸಿಕೊಳ್ತೇನೆ ಅಂತಾನೆ ದೇವರು. ಹಿಂದ್ಯಾಂ ಸ್ವಬಾಹುಮಪಿ ವಹ ಪ್ರತಿಕೂಲ ವೃತ್ತಿಂ, ನಿಮಗೆ ತೊಂದರೆ ಮಾಡುವಂತಹ, ನನ್ನ ತೊಂದರೆ ಮಾಡಿದ್ದಾದರೆ ನನ್ನ ಬಾಹುವನ್ನು ಬೇಕಾದ್ರೂ ನಾನು ಕತ್ತರಿಸಿಕೊಳ್ತೇನೆ ಅಂತಾನೆ. ಅಷ್ಟು ಮಮಕಾರವನ್ನ ಭಗವಂತ, ಅಂಥ ಪ್ರೀತಿ ದೇವರ ಆ ಕಾರುಣ್ಯಕ್ಕೆ ಇದೆಲ್ಲವೂ ಸಹಿತ ದೃಷ್ಟಾಂತಗಳು. ಕರುಣೆಯ ಕಡಲು ದೇವರು ಅಂತಂದ್ರೆ. ಹಾಗಾಗಿ ಅವನ ಕಾರುಣ್ಯದ ವಚನಗಳನ್ನ ನಾವಿಲ್ಲಿ ತಿಳಿಬೇಕು. ವಾಣ್ಯ ಅನುರಾಗ ಚಲಯ ಆತ್ಮಜವದ್ಗೃಣಂತಹ, ಆದ್ರಿಂದ ಬ್ರಾಹ್ಮಣರಲ್ಲಿ ಅಂಥ ಒಂದು ಭಕ್ತಿಯನ್ನು ನಾವು ಮಾಡ್ಬೇಕಂತೆಯೇ. ಬ್ರಾಹ್ಮಣಾನ್ ಮೈಧಿಯ ಆಕ್ಷಿಪತಃ ಅರ್ಚಯಂತಿ, ಬ್ರಾಹ್ಮಣರು ಅಂದ್ರೆ ಭಗವಂತನದ್ದೇ ಪ್ರತಿಮಾ. ಮನೆ ಬ್ರಾಹ್ಮಣರು ಬಂದ್ರು ಅಂದ್ರೆ ಯಾರೋ ಆಚಾರ ಬಂದ್ರು ಅಂತ ತಿಳಿಬಾರದಂತೆ, ದೇವರೇ ಬಂದಿದ್ದಾನೆ ಅಂತ ತಿಳಿಬೇಕು. ಯಾಕೆ? ವಿಷ್ಣು ಬ್ರಾಹ್ಮಣ ರೂಪೇಣ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಮನೆಗೆ ಬ್ರಾಹ್ಮಣರು ಬಂದ್ರು ಅಂದ್ರೆ ದೇವರೇ ಆ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳಿದು ನಾವು ಅವರ ಸೇವೆಯನ್ನ ಮಾಡಬೇಕು. ಅದನ್ನೇ ಇಲ್ಲಿ ತಿಳಿಸ್ತಾ, ತಸ್ಯ ಅವನಿಜ್ಯ ಚರಣವು ತದಪಸ್ವಮೂರ್ಧಿ ಬಿಭ್ರದ್ ಜಗದ್ಗುರುತಮೋಪಿ ಸತಾಂ ಪತಿರ್ಹಿ. ಇನ್ನೊಂದು ಚರಿತ್ರೆಯನ್ನು ಹೇಳ್ತಾರೆ. ನಾರದರು ಒಂದ್ ಸಂದರ್ಭದಲ್ಲಿ ಈ ಕೃಷ್ಣನ ಚರಿತ್ರೆಯನ್ನ ನೋಡ್ಕೊಂಡು ಬರ್ಬೇಕು ಅಂತ ಹೊರಟ್ರಂತೆ. ಕೃಷ್ಣ
16,108 ಜನ ಪತ್ನಿಯರು ಮತ್ತೆ ಹೇಗಿದ್ದಾನೋ ಏನ್ ಕಥೆನೋ ಒಮ್ಮೆ ನೋಡ್ಕೊಂಡು ಬರ್ತೇನೆ ಅಂತ ಹೊರಟ್ರಂತೆ ನಾರದರು. ಒಬ್ಬೊಬ್ಬರ ಮನೆಗೆ ಹೋಗ್ತಾ ಇರ್ತಾರೆ ನಾರದರು. ಎಲ್ಲ ಕಡೆ ಓಡಾಡ್ಕೊಂಡು, ಒಂದು ಮನೆಯಲ್ಲಿ ಆಗ್ಲೇ ಸುಪ್ರಭಾತ ಸೇವಾ ನಡೀತಾ ಇತ್ತು ಕೃಷ್ಣನಿಗೆ, ಇನ್ನೊಂದ್ ಮನೆಯಲ್ಲಿ ನೋಡಿದ್ರೆ ಹಲ್ಲುಜ್ತಾ ಇದ್ದ, ಇನ್ನೊಂದ್ ಮನೆ ಸ್ನಾನ ಮಾಡ್ತಿದ್ದ, ಇನ್ನೊಂದ್ ಮನೆ ಸಂಧ್ಯಾವಂದನೆ ಕೂತಿದ್ದ, ಇನ್ನೊಂದ್ ಮನೆಯಲ್ಲಿ ದೇವರ ಪೂಜೆ ಮಾಡ್ತಿದ್ದ, ಇನ್ನೊಂದ್ ಮನೆಯಲ್ಲಿ ಅಗ್ನಿಯ ಉಪಾಸನೆ ಮಾಡ್ತಿದ್ದ. ಒಬ್ಬೊಬ್ಬರ ಮನೆ ಒಂದೊಂದು ಕೃಷ್ಣನ ಅದ್ಭುತವಾದ ಮಹಿಮಾ ನೋಡ್ರಿ. ಎಲ್ಲ ಆದ್ಮೇಲೆ ಕೊನೆಗೆ ಸಸ್ಯಾವ ನಿಜ್ಯ ಚರಣೌ ತದಪಸ್ವಮೂರ್ಧ್ನಿ, ನಾರದರು ಬಂದಾಗ ಪರಮಾತ್ಮ ತಾನು ಏನ್ ಆ ನಾರದರ ಪಾದದ ಧೂಳನ್ನ ತಾನು ಧಾರಣೆ ಮಾಡ್ತೇನೆ ಅಂತ ಹೊರಟನಂತೆ. ಅವನಿಜ್ಯ ಚರಣವು, ನಾರದರ ಪಾದ ಪ್ರಕ್ಷಾಳನೆಯನ್ನ ಮಾಡಿ ಆ ನೀರನ್ನ ತನ್ನ ಶಿರಸ್ಸಿನ ಮೇಲೆ ಹಾಕೊಳ್ತಾ ಇದ್ದಾನೆ ಪರಮಾತ್ಮ. ಭೃಗು ಋಷಿಗಳಿಗೆ ಮಾಡ್ಲಿಲ್ವೇ? ನಾರದರ ಶಿಷ್ಯರೇ ಭೃಗು, ಯಾಕೆ ಇವರು 14ನೇ ಕಕ್ಷೆ, ಅವರು 15ನೇ ಕಕ್ಷೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ, ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಬಂದಾಗ ಸ್ವಯಂ ಅವರ ಪಾದ ತೊಳೆದು ಆ ನೀರನ್ನ ತನ್ನ ತಲೆ ಮೇಲೆ ಹಾಕೊಂಡ. ಬ್ರಹ್ಮಾದಿ ದೇವತೆಗಳು ಯಾವ ಶ್ರೀಹರಿಗೋಸ್ಕರ ಕಾಯ್ತಾ ಇರ್ತಾರೆ, ಅಂತಹ ಸ್ವಾಮಿ ತಾರತಮ್ಯದಲ್ಲಿ ಎಲ್ಲೋ ದೂರ ಇದ್ದ 14ನೇ ಕಕ್ಷೆಯಲ್ಲಿ ಇದ್ದಾರೆ ನಾರದರು. ಅಂತಹ ನಾರದರ ಭೃಗು ಋಷಿಗಳ ಅಂತಹ ಜ್ಞಾನಿಗಳ ಪಾದೋದಕವನ್ನ ತನ್ನ ಶಿರಸ್ಸಿನ ಮೇಲೆ ಸ್ವಯಂ ತಾನು ಧಾರಣೆ ಮಾಡುವ ಮೂಲಕ ಬ್ರಾಹ್ಮಣರ ಮಹಿಮೆ ಏನು ಅಂತ ಜಗತ್ತಿಯ ತೋರಿಸಿಕೊಟ್ಟಿದ್ದಾನೆ ಭಗವಂತ. ಬ್ರಹ್ಮಣ್ಯ ದೇವ ಇತಿ ಯದ್ ಗುಣನಾಮಯುಕ್ತಂ, ಬ್ರಹ್ಮಣ್ಯ ದೇವಾಯ ನಮೋ ಬ್ರಹ್ಮಣ್ಯ ದೇವಾಯ ಅಂತ ದೇವರನ್ನು ಕರೀತೇವೆ. ಆ ಬ್ರಹ್ಮಣ್ಯ ದೇವ, ಬ್ರಾಹ್ಮಣ ವತ್ಸಲ ಅಂತ ಏನು ದೇವರಿಗೆ ಹೆಸರಿದೆಯಲ್ಲ, ಅದು ಅವನ ನಿಜವಾದ ಸಾರ್ಥಕವಾದ ಹೆಸರು ಅಂತಾರೆ. ಯಾಕೆ? ಯಾವ ಶ್ರೀಹರಿಯ ಪಾದೋದಕವೇ ಇದು ಇವತ್ತು ಇಡೀ ಜಗತ್ತನ್ನ ಪವಿತ್ರ ಮಾಡುವ ಗಂಗೆಯಾಗಿ ಹರಿತಾ ಇದೆ. ಅಂತಹ ಶ್ರೀಹರಿ ಬ್ರಾಹ್ಮಣರ ಪಾದೋದಕವನ್ನು ತಾನು ಧಾರಣೆ ಮಾಡಿದ್ದಾನೆ. ಅರ್ಥಾತ್ ಮಾಡಿ ಜಗತ್ತಿಗೆ ಒಂದು ಸೂಚನೆ ಕೊಡ್ಲಿಕ್ಕೆ ಮಾಡಿದ್ದಾನೆ ಭಗವಂತ. ದೇವರಿಗಿಂತಲೂ ಬ್ರಾಹ್ಮಣರು ದೊಡ್ಡವರು ಅಂತ ಅರ್ಥ ಅಲ್ಲ ಇಲ್ಲಿ. ಭಗವಂತ ಜಗತ್ತಿಯ ಸೂಚನೆಯನ್ನು ಕೊಡ್ತಾ ಇದ್ದಾನೆ. ನಾರದರು ಬಂದಾಗ ನಾರದರ ಪಾದ ತೊಳೆದ, ನಾರದರಂತಹ ಜ್ಞಾನಿಗಳ ಪಾದದ ಧೂಳನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಟು ಪೂಜೆ ಮಾಡಿದ್ದಂತೆ ಕೃಷ್ಣ. ಈ ರೀತಿಯಲ್ಲಿ ಇಂತಹ ಮಹಿಮೆಯನ್ನ ತೋರಿಸಿಕೊಡುತ್ತಾ ಕೊನೆಗೆ ಹೇಳ್ತಾರೆ, ಚಿರಾತ ಹೂಣಾಂಧ್ರ ಪುಲಿಂದ ಕಲ್ಕಸಾಹ. ಎಂತಹ ಪಾಪಿಗಳೇ ಇರಬಹುದು ಮನುಷ್ಯ, ತಾನು ಎಂತೆಂಥ ಮಹಾ ಪಾಪಗಳನ್ನ ಮಾಡಿರಬಹುದು. ಆದರೆ ಮಹಜ್ಜನರ ಸಮಾಗಮವಾದಾಗ ತಾನು ಆ ಎಲ್ಲ ಪಾಪಗಳಿಂದಲೂ ಶುದ್ಧನಾಗ್ತಾನೆ. ಭಾಗವತದಲ್ಲೇ ಬರುವ ಒಂದು ಮಾತು, ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವಃ ಅಂತ. ಇದಕ್ಕೆ ಅನೇಕ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ರಚನೆ ಮಾಡಿದ್ದಾರೆ. ನಹ್ಯಮ್ಮಯಾನಿ ತೀರ್ಥಾನಿ, ತೀರ್ಥಗಳು ಅಂದ್ರೆ ಕೇವಲ ನೀರಲ್ಲ. ದಾಸರು ಹೇಳ್ತಾರಲ್ಲ, ತೀರ್ಥಗಳೆಂದು ತಿಳಿದವನು ಅಂತ ಎಲ್ಲಿ ನಾಮಸ್ಮರಣ ಸಂಧಿಯಲ್ಲಿ ದಾಸರು ಹೇಳುತ್ತಾರೆ, ಕೇವಲ ಗಂಗಾದಿ ನದಿಗಳನ್ನೇ ನಾವು ತೀರ್ಥ ಅಂತ ತಿಳ್ಕೊಳ್ತೇವೆ. ಜಡವಾದ ನೀರು ತೀರ್ಥ ಅಲ್ಲ. ಅದರಲ್ಲಿರುವಂತಹ ದೇವರ ಸಾನ್ನಿಧ್ಯತೆ ಪ್ರಾಮುಖ್ಯತೆ, ಅದರಲ್ಲಿರುವ ದೇವತಾ ಸನ್ನಿಧಾನಕ್ಕೆ ಪ್ರಾಮುಖ್ಯತೆ ವಿನಃ ಕೇವಲ ಆ ನೀರಿಯ ಪ್ರಾಮುಖ್ಯತೆ ಅಲ್ಲ. ಅವರಿದ್ದಕ್ಕೂ ಆ ನೀರಿಗೆ ಒಂದು ಬೆಲೆ ಬಂತಷ್ಟೇನೇನೆ. ಈ ರೀತಿಯಲ್ಲಿ ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ. ಕೇವಲ ನಾವು ನೋಡುವಂತಹ ಈ ಮಣ್ಣು ಶಿಲೆ ಇದೇ ದೇವತೆಗಳಲ್ಲ, ಇದೇ ದೇವರಲ್ಲ. ಯಾಕೆ? ದೇವರ ಸನ್ನಿಧಾನ ಅದರಲ್ಲಿದೆ ವಿನಃ ಇದೇ ದೇವರಲ್ಲ. ಆದರೆ ತೇ ಪುನಂತಿ ಉರುಕಾಲೇನ, ನಾವು ತೀರ್ಥಕ್ಷೇತ್ರಗಳ ಯಾತ್ರಾ ಮಾಡಿ ದೇವರ ಪೂಜಾ ಮಾಡಿ ಇದೆಲ್ಲ ಮಾಡಿದ್ರೆ ನಮಗೆ ನಮ್ಮ ಕರ್ಮ ತಕ್ಷಣ ಕಳಿಯೋದಿಲ್ಲ ಅಂತ ಯಾವಾಗೋ. ಆದರೆ ಸಾಧುಗಳು ಹಾಗಲ್ಲ. ದರ್ಶನ ದೇವ ಸಾಧವ ಯುಯಂ ದರ್ಶನ ಮಾತ್ರತಃ. ನಿಮ್ಮಂತಹ ಜ್ಞಾನಿಗಳು ದರ್ಶನ ಮಾತ್ರದಿಂದಲೇನೆ ನಮ್ಮನ್ನ ಪವಿತ್ರ ಮಾಡ್ತೀರಿ. ಬ್ರಾಹ್ಮಣೇಭ್ಯೋ ನಮಸ್ಯಾಮಃ ಯಸ್ಮದ್ರೂಪಂ ತ್ರಯೀಮಯಂ ವಿಭ್ರತ್ಯಾತ್ಮ ಸಮಾಧಾನಂ ತಪಸ್ವಾಧ್ಯಾಯ ಸಂಯಮೈಹಿ ಅಂತ ಸ್ವಯಂ ಭಗವಂತನೇ ಈ ಮಾತನ್ನ ಹೇಳ್ತಾನೆ. ಉದ್ಧವರ ಮುಖದಿಂದ ಈ ಮಾತು ಬರುತ್ತೆ. ಶ್ರೀಮದ್ ಭಾಗವತದಲ್ಲಿ ಸುಮಾರು 3 ಕಡೆ ಬಂದಿದೆ ಈ ಮಾತು. ಆದ್ದರಿಂದ ಇಂತಹ ಜ್ಞಾನಿಗಳ ಸಮಾಗಮ ಆದಾಗ ಭಗವಂತನ ಅನುಗ್ರಹ ಪಡೆಯುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಅಂತಹ ಜ್ಞಾನಿಗಳ ಭೇಟಿಯನ್ನ ನಾವು ಮಾಡಬೇಕು, ಜ್ಞಾನಿಗಳ ಸಮಾಗಮ ನಾವು ಮಾಡಬೇಕು. ಮತ್ತೆ ಅಷ್ಟೇ ಅಲ್ಲ, ಜ್ಞಾನಿಗಳ ಸಮಾಗಮ ಆದಾಗ ಎಂದೂ ಸಹಿತ ಅವರ ನಿಂದನೆಯನ್ನ ನಾವು ಮಾಡಬಾರದು. ಇದನ್ನೇ ಮುಂದಿನ ಪ್ರಕರಣ ಮಹನ್ ನಿಂದಾ ವರ್ಜನ ಪ್ರಕರಣ ಅಂತ ಮುಂದಿನ ಪ್ರಕರಣದಲ್ಲಿ ಇದೇ ವಿಚಾರವನ್ನೇ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಅನೇಕ ದೃಷ್ಟಾಂತಗಳನ್ನ ಕೊಟ್ಟು ವಿಷ್ಣು ತೀರ್ಥರು ನಮಗೆ ನಿರೂಪಣೆ ಮಾಡಿದ್ದಾರೆ.
ಅದನ್ನ ನಾವು ನಾಳೆ ದಿವಸ ಯಥಾ ಪ್ರಕಾರ 6:30 ಸೇರಿದಾಗ ನೋಡೋಣ ಅಂತ ಹೇಳ್ತಾ, ನಾಳೆ ಈ ಪ್ರವಚನ ಜ್ಞಾನಯಜ್ಞದ ಮಂಗಳ ಕಾರ್ಯಕ್ರಮ, ಅರ್ಥಾತ್ ನನ್ನ ಪ್ರವಚನ ಅಷ್ಟೇ, ಪ್ರವಚನ ಮುಕ್ತಾಯ ಆಗುವುದಿಲ್ಲ. ನನಗೆ ಈ ಪ್ರವಚನದ ಮಾಲಿಕೆಯಲ್ಲಿ ಏನು 10 ಪ್ರಕರಣಗಳು ಕೊಟ್ಟಿದ್ದಾರೆ, ಇವತ್ತು 7 ಪ್ರಕರಣಗಳ ತನಕ ಇವತ್ತಾಗಿದ್ದಾವೆ. ಮುಂದಿನ ಸ್ವಲ್ಪ ಸಣ್ಣ ಸಣ್ಣ ಪ್ರಕರಣಗಳಿದ್ದಾವೆ. ಅದನ್ನ ನಾಳೆ ದಿವಸ 8, 9, 10 3 ಪ್ರಕರಣಗಳ ಚಿಂತನೆಯನ್ನ ಮಾಡಿ ಒಂದು 5-10 ನಿಮಿಷ ಸಮಯ ಒಂಚೂರು ಹೆಚ್ಚು ಕಡಿಮೆ ಆಗಬಹುದು ಹರಿಚಿತ್ತ. ಅಂತೂ ಈ 3 ಪ್ರಕರಣಗಳ ಚಿಂತನೆಯನ್ನ ನಡೆಸಿ ನಮ್ಮ ಈ ಒಂದು ಪ್ರವಚನಕ್ಕೆ ನಾಳೆ ದಿವಸ ಮುಕ್ತಾಯವನ್ನು ಹಾಡೋಣ ಅಂತ ಹೇಳ್ತಾ 2 ಮಾತನ್ನ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.